ಹಿಂದೂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಹಿಂದೂಗಳು ಅಂದ್ರೆ ಯಾರು? ಭಾರತದಲ್ಲಿರೋರೆಲ್ಲ ಹಿಂದೂಗಳ? ಮೋಹನ್ ಭಾಗವತ್ ಹೇಳಿಕೆಯ ಅರ್ಥವೇನು? ಅವರು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ಈ ಹೊತ್ತಿನ ವಿಶೇಷ ಹಿಂದೂವಾದ. ದೇಶದಲ್ಲಿ ಈಗ ಹಿಂದೂವಾದದ ವಿವಾದದ ಕಿಡಿ ಹೊತ್ತಿಕೊಂಡಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಿಂದುತ್ವ ಎಲ್ಲ ಭಾರತೀಯರ ಸಾಂಸ್ಕೃತಿಕ ಗುರುತು ಎಂದು ಹೇಳಿಕೆ ನೀಡಿದ್ದಾರೆ. ಇದು ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಒಡಿಶಾದ ಸಾಪ್ತಾಹಿಕವೊಂದರ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ಹಿಂದುತ್ವ ಎಲ್ಲ ಭಾರತೀಯರ ಸಾಂಸ್ಕೃತಿಕ ಗುರುತು. ಇಂಗ್ಲೆಂಡ್ನಲ್ಲಿರುವವರೆಲ್ಲ ಇಂಗ್ಲಿಷರು, ಜರ್ಮನಿಯಲ್ಲಿರುವವರೆಲ್ಲ ಜರ್ಮನರು, ಅಮೆರಿಕಾದಲ್ಲಿರುವವರು ಅಮೆರಿಕನ್ನರಾಗ್ತಾರೆ. ಹಾಗಾದ್ರೆ ಹಿಂದೂಸ್ತಾನದಲ್ಲಿ ವಾಸಿಸುವವರನ್ನ ಹಿಂದೂಗಳೆಂದು ಯಾಕೆ ಗುರುತಿಸುತ್ತಿಲ್ಲ ಎಂದು ಪ್ರಶ್ನಿಸಿದ್ದರು. आज भी भारतीय बनकर चलने वाले लोगों को सारी दुनिया हिंदू कहती है और उन लोगों को भी हिंदू कहने से समझ में आता है, इसलिए भारत को जगह समझ में आया हिंदू है। और कितनी सरल बात है भाई, जर्मन लोगों का जर्मनी है, इंग्लिश लोगों का इंग्लैंड है, अमेरिकन लोगों का अमेरिका है, हिंदुस्तान किसका है? हिंदुस्तान हिंदू। ಇನ್ನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮುಂಬೈನಲ್ಲಿ ನಡೆದ ಸಮಾರಂಭದಲ್ಲೂ ಕೂಡ ಮೋಹನ್ ಭಾಗವತ್ ಅವರು ಇದೇ ವಿಚಾರವನ್ನ ಪುನರುಚ್ಚರಿಸಿದ್ರು. ಭಾರತ ಒಂದು ಹಿಂದೂಗಳ ರಾಷ್ಟ್ರ, ಹಿಂದುತ್ವ ಭಾರತೀಯರ ಗುರುತು, ಹಿಂದುತ್ವ ನಮ್ಮ ದೇಶದ ಅಸ್ತಿತ್ವ ಅಂತ ಹೇಳಿಕೆಯನ್ನ ನೀಡಿದ್ದರು. हिंदुत्व ये हमारे राष्ट्र की पहचान है, इसमें अनेक पंथ है और उसकी ये अपने अंगरूप शक्ति है कि और भी अनेक पंथ संप्रदायों को वो हजम कर सकता है। हिंदुत्व ये हमारे राष्ट्र की पहचान है, इसमें अनेक पंथ संप्रदाय है और उसकी ये अपने अंगरूप शक्ति है कि और भी अनेक पंथ संप्रदायों को वो हजम कर सकता है. ಮೋಹನ್ ಭಾಗವತ್ ಅವರು ಕೊಟ್ಟಿರ್ತಕ್ಕಂಥ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ದಿಗ್ವಿಜಯ್ ಸಿಂಗ್ ಅವರು ವಿಶೇಷವಾಗಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಟ್ವಿಟರ್ ಮೂಲಕವಾಗಿ ತಮ್ಮ ಆಕ್ಷೇಪವನ್ನ ದಿಗ್ವಿಜಯ್ ಸಿಂಗ್ ಅವರು ವ್ಯಕ್ತಪಡಿಸಿದರು. ಹಾಗೆಯೇ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಅವರು ಮೋಹನ್ ಭಾಗವತ್ ಅವರನ್ನ ಕುಟುಕಿರುವಂತದ್ದು. ಅದನ್ನ ನೋಡೋಣ. ಇಲ್ಲಿಯವರೆಗೂ ನಾವು ಒಬ್ಬ ಹಿಟ್ಲರ್ ಇದ್ದಾನೆ ಎಂದು ಭಾವಿಸಿದ್ದೆವು, ಆದರೆ ಈಗ ಇಬ್ಬರು ಹಿಟ್ಲರ್ ಇರುವಂತೆ ಕಾಣಿಸುತ್ತಿದೆ. ದೇವರೇ ನೀನೇ ದೇಶನ ಕಾಪಾಡು. ಮೋಹನ್ ಭಾಗವತ್ಗೆ ಒಂದು ಪ್ರಶ್ನೆ. ಹಿಂದುತ್ವ ಎಂಬುದು ಧಾರ್ಮಿಕ ಗುರುತ. ಹಿಂದುತ್ವಕ್ಕೂ ಸನಾತನ ಧರ್ಮಕ್ಕೂ ಇರುವ ಸಂಬಂಧವೇನು? ಇಸ್ಲಾಂ, ಕ್ರಿಶ್ಚಿಯನ್, ಬುದ್ಧಿಸಂ, ಜೈನಿಸಂ ಅಥವಾ ಬೇರೆ ಯಾವುದೇ ಧರ್ಮದ ಮೇಲೆ ನಂಬಿಕೆ ಇಟ್ಟವನು ಕೂಡ ಹಿಂದೂನಾ? ಮೋಹನ್ ಭಾಗವತ್ ಅವರೇ ದಯವಿಟ್ಟು ಸ್ಪಷ್ಟೀಕರಣ ನೀಡಿ. ಹಿಂದೂ ಅಥವಾ ಹಿಂದುತ್ವ ಎಂಬ ಪದವು ನಮ್ಮ ವೇದ, ಉಪನಿಷತ್ತು, ಗೀತಾ, ಪುರಾಣ ಅಥವಾ ಬೇರೆ ಯಾವುದೇ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿದೆಯಾ? ರಾಜಕೀಯದಲ್ಲಿ ಧರ್ಮದ ಹೆಸರು ಬಳಸಿ ಜನರನ್ನ ಮೂರ್ಖರನ್ನಾಗಿ ಮಾಡುವ ಹುನ್ನಾರವನ್ನ ಆರ್ಎಸ್ಎಸ್ ಮೊದಲು ನಿಲ್ಲಿಸಬೇಕು. ನಮ್ಮ ಸನಾತನ ಧರ್ಮ ಮತ್ತು ಬೇರೆಯವರ ಬಗೆಗಿನ ಸಹಾನುಭೂತಿ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದು ಪ್ರಮುಖವಾಗಿ ಮೋಹನ್ ಭಾಗವತ್ ಅವರು ನೀಡಿರತಕ್ಕಂತಹ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರು ತಮ್ಮ ಟ್ವಿಟರ್ನ ಮೂಲಕವಾಗಿ ನೀಡಿರತಕ್ಕಂತಹ ಉತ್ತರಗಳು. ಇದರ ಬಗ್ಗೆ ಒಟ್ಟಾರೆಯಾಗಿ ಮೋಹನ್ ಭಾಗವತ್ ಅವರು ಮಂಡಿಸಿರ್ತಕ್ಕಂಥ ಈ ಒಂದು ವಾದ ಏನಿದೆ, ಹಿಂದುತ್ವ ಭಾರತೀಯರನ್ನ ಹಿಂದೂಗಳು ಅಂತೇಳಿ ಅನ್ನುವಂತಹ ಒಂದು ಐಡೆಂಟಿಫಿಕೇಶನ್ ಮೂಲಕವಾಗಿ ಗುರುತಿಸಬೇಕು, ಭಾರತದ ಐಡೆಂಟಿಟಿನೇ ಹಿಂದುತ್ವ ಅನ್ನುವಂಥದ್ದು ಎಲ್ಲ ವಿಚಾರಗಳು ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ನಮ್ಮ ಭಾರತದ ಸಂವಿಧಾನ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಅಂಶಗಳು, ಸೆಕ್ಯುಲರ್ ಸ್ಟೇಟ್ ಅನ್ನುವಂತಹ ಪದಗಳಿಗೆ ಇರತಕ್ಕಂಥ ಅರ್ಥ ಏನು? ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ನಿಡುಮಾಂಬಡಿ ಮಠದ ಮಠಾಧೀಶರಾಗಿರ್ತಕ್ಕಂಥ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಜ್ಯೋತಿಷಿಗಳು ಮತ್ತು ವಾಸ್ತುತಜ್ಞರಾಗಿರ್ತಕ್ಕಂತಹ ದೈವಜ್ಞ KN ಸೋಮಯಾಜಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮಾಜಿ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂತಹ ಅಶೋಕ್ ಹಾರ್ನಳ್ಳಿ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಜೊತೆಗೆ ಹುಬ್ಬಳ್ಳಿಯಿಂದ ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರ್ತಕ್ಕಂತಹ ಶಹರಿಯಾರ್ ಖಾನ್ ಅವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಮೊದಲಿಗೆ ಸ್ವಾಮೀಜಿ, ಇಲ್ಲಿ ಇಟ್ಟಿರ್ತಕ್ಕಂಥ ಮೋಹನ್ ಭಾಗವತ್ ಅವರ ವಾದ, ಇದರ ಬಗ್ಗೆ ತಮಗೆ ಏನನ್ನಿಸ್ತಾ ಇದೆ? ಆರ್ ಎಸ್ ಎಸ್ನ ಸರಸಂಘ ಸಂಚಾಲಕರಾಗಿರ್ತಕ್ಕಂಥ
ಹಿರಿಯರೂ ಆಗಿರ್ತಕ್ಕಂಥ ಮೋಹನ ಭಾಗವತರವರ ಈ ವಿಚಾರ ಅದೇನು ಹೊಸದಾಗಿ ಪ್ರತಿಪಾದನೆ ಆಗ್ತಾ ಇರುವಂಥ ವಿಚಾರ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಹುಟ್ಟಿನಿಂದಲೇ ಈ ವಿಚಾರ ಪ್ರತಿಪಾದನೆ ಆಗ್ತಾ ಬಂದಿದೆ. ನಿಜ. ಈ ಹಿಂದೆಲ್ಲ ಸಾಕಷ್ಟು ಈ ಬಗ್ಗೆ ಚಿಂತನೆಗಳು, ಚರ್ಚೆಗಳು ನಡೆದಿದೆ. ಎಲ್ಲ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಇದು ನನಗನ್ಸೋದೇನು ಅಂತ ಹೇಳಿದರೆ, ಈಗ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಿಮ್ಮ ಗುರಿ ಅಥವಾ ನಿಮ್ಮ ಉದ್ದೇಶ ಈ ಹಿಂದೂ ಪರವಾಗಿರಬೇಕು ಅನ್ನುವುದನ್ನು ಆಡಳಿತಗಾರರಿಗೆ ನೆನಪು ಮಾಡಿಕೊಡುವ ರೀತಿಯಲ್ಲಿ ಅವರು ಅದನ್ನ ಒಂದು ರೀತಿ ಅಧಿಕೃತವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರ ಒಂದು, ಈಗ ಅವರು ಹೇಳುವಂಥ ಹಿಂದುತ್ವದ ವ್ಯಾಖ್ಯೆ ಮತ್ತೊಂದು ಈಗ ಸ್ವಲ್ಪ ಉದಾರವಾಗಿದೆ ಅಂತ ಅನ್ನಿಸ್ತದೆ. ಪ್ರಾರಂಭದ ದಿನಗಳಿಗೂ ಗೋಳ್ವಾಲ್ಕರ್ ಅವರಂಥ ಹಿರಿಯರು, ಆ ನಂತರದ ಬಂದಂಥ ಅನೇಕ ಜನ ಸರಸಂಘ ಸಂಚಾಲಕರು ಪ್ರತಿಪಾದನೆ ಮಾಡಿಕೊಂಡು ಬಂದ ರೀತಿಗೂ ಈಗ ಭಾಗವತರವರು ಪ್ರತಿಪಾದನೆ ಮಾಡ್ತಾ ಇರುವ ರೀತಿಗೂ ನಾನು ಹೇಳೋದು ಆಶಯ ಒಂದೇನೆ, ಆದರೆ ವಿಧಾನ ಮಾತ್ರ ಸ್ವಲ್ಪ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಹಿಂದೂಸ್ತಾನ ಅಂತ ಇದನ್ನ ಇಂಡಿಯಾ ಬದಲಿಗೆ, ಭಾರತದ ಬದಲಿಗೆ ಹಿಂದೂಸ್ತಾನ ಅನ್ನುವುದನ್ನ ಇದಕ್ಕೆ ಮುಖ್ಯ ಯಾಗಿಸ್ಕೊಂಡು ಆಗ ಅಲ್ಲಿ ವಾಸ ಮಾಡೋರೆಲ್ಲರೂ ಹಿಂದೂಗಳೇ ಅಂತಕ್ಕಂಥದ್ದು. ಜೊತೆಯಲ್ಲಿ ಇಲ್ಲಿ ನಾಸ್ತಿಕರೂ ಇರಬಹುದು, ಆಸ್ತಿಕರೂ ಇರಬಹುದು, ಅನ್ಯ ಧರ್ಮೀಯರು ಯಾರೇ ಇರಬಹುದು, ಎಲ್ಲರೂ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂಥವರು, ಹಿಂದೂಸ್ಥಾನದಲ್ಲಿರೋರು ಹಿಂದೂಗಳೇ ಅಂತ. ಇದು ಮೇಲ್ನೋಟಕ್ಕೆ ಸರಿ ಅಂತ ಅನ್ನಿಸ್ತದೆ, ಮೇಲ್ನೋಟಕ್ಕೆ ಇದು ಸರಿ ಅಂತ ಅನ್ನಿಸ್ತದೆ. ಆದರೆ ಅವರ ಪ್ರಣಾಳಿಕೆ ಮತ್ತು ಈವರೆಗೂ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಂಥ ಆ ವಿಚಾರಧಾರೆಯನ್ನು ಗಮನಿಸಿದಾಗ ಆ ಹಿಂದುತ್ವ ಅನ್ನುವಂಥದ್ದು ಒಂದು ಮುಸ್ಲಿಮರಲ್ಲದ, ಕ್ರಿಶ್ಚಿಯನ್ನರಲ್ಲದ ಜನವರ್ಗವನ್ನ ಉದ್ದೇಶಿಸಿ ಬಳಕೆಗೆ ತಂದಂಥ ಪದವಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಬಹಳ ಮುಖ್ಯವಾಗಿ ಈ ಅಂಶ ಇದು. ಯಾಕಂದ್ರೆ ಬ್ರಿಟಿಷರೇ ಇದನ್ನು ಹೆಚ್ಚು ಬಳಕೆಗೆ ತಂದದ್ದು. ಅಂದ್ರೆ ಕ್ರಿಶ್ಚಿಯನ್ನರಲ್ಲದ, ಮುಸಲ್ಮಾನರಲ್ಲದ ಜನವರ್ಗಕ್ಕೆ ಈ ಶಬ್ದವನ್ನ ಹೆಚ್ಚು ಬಳಸ್ತಾ ಬಂದರು ಅಂತಕ್ಕಂಥದ್ದು. ಆಮೇಲೆ ಏನಾಯ್ತು ಬರ್ತಕ್ಕಂಥ ದಿನಗಳಲ್ಲಿ ಇದು ಅಂತ ಹೇಳಿದ್ರೆ, ಆ ಹಿಂದುತ್ವದ ಇದೇನಂದ್ರೆ ಹಿಂದೂ ರಾಷ್ಟ್ರ ಸಿದ್ಧಾಂತವನ್ನ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಹಿಂದೂ ಧರ್ಮವೇ ರಾಷ್ಟ್ರ ಧರ್ಮ ಆಗಬೇಕು ಅನ್ನುವಂಥದ್ದು ಅವರ ಪ್ರಮುಖ ಆಶಯಗಳಲ್ಲಿ ಒಂದು. ಅಂದ್ರೆ ಅವಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಅಧೀನವಾಗಿ ಇರಬೇಕು, ಆ ಹಿಂದುತ್ವ ಸಿದ್ಧಾಂತಕ್ಕೆ ಅವರು ಅಧೀನವಾಗಿ ಇರಬೇಕು ಅಂತಕ್ಕಂಥದ್ದು. ಈ ತರದ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಅವರು ಈ ಚಿಂತನೆಗಳನ್ನು ಮೊದಲಿಂದ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕಾರಣಗಳು ಇಂಥ ಒಂದು ಸಿದ್ಧಾಂತದ ಪ್ರತಿಪಾದನೆಗೆ ಪ್ರಚೋದನೆ ನೀಡಿದ್ವು ಅಂತಕ್ಕಂಥದ್ದು. ಹಾಗಾಗಿ ಆದರೆ ಆ ವಿಚಾರಧಾರೆಯನ್ನ ನಾವು ಒಪ್ಪೋದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಅತ್ಯಂತ ಉದಾತ್ತವಾದ, ವಿಶಾಲವಾದ ನೆಲೆಯಲ್ಲಿ ಅಂಥ ವಿಚಾರಧಾರೆ ಪ್ರತಿಪಾದನೆ ಆದರೆ ಅದಕ್ಕೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಆದರೆ ಇಷ್ಟೊಂದು ಇದು ಬಹು ಸಂಸ್ಕೃತಿ, ಬಹುಧರ್ಮ, ಬಹು ಭಾಷೆ, ಸಮುದಾಯಗಳ ಒಂದು ದೊಡ್ಡ ರಾಷ್ಟ್ರ ಇದು. ಈಗೇನಾಗುತ್ತೆ, ಏಕ ಸಿದ್ಧಾಂತದ ಪ್ರತಿಪಾದನೆ ಆಗೋದ್ರಿಂದ ಈಗ ಬಹು ಜನರು ಒಂದು ಭಯ, ಆತಂಕ ಕಾಡ್ಲಿಕ್ಕೆ, ಅಲ್ಪಸಂಖ್ಯಾತರೇ ಇರಬಹುದು, ಮತ್ತೆ ಹಿಂದುಳಿದ ವರ್ಗದವರೇ ಇರಬಹುದು, ತಳ ಸಮುದಾಯಗಳಿರಬಹುದು, ಎಲ್ಲರಲ್ಲೂ ಒಂದು ಭಯ, ಆತಂಕ ನಿರ್ಮಾಣ ಆಗ್ತದೆ. ಆದರೆ ಈ ಏಕ ಸಿದ್ಧಾಂತವನ್ನು, ಏಕಧರ್ಮೀಯ ಸಿದ್ಧಾಂತವನ್ನು ಒಪ್ಪಿಕೊಂಡಂಥ ಅನೇಕ ರಾಷ್ಟ್ರಗಳನ್ನು ನಾವು ನೋಡಿದ್ದೀವಿ. ಅಲ್ಲಿ ಏನೆಲ್ಲ ಅನಾಹುತಗಳು ನಡೀತಾ ಇದೆ, ಎಷ್ಟೆಲ್ಲ ಹಿಂಸೆ ತಾಂಡವ ಆಗ್ತಾ ಇದೆ. ಬಲವಂತವಾಗಿ ಬಹುಜನರ ಮೇಲೆ ಒಂದು ಸಂಸ್ಕೃತಿಯನ್ನು, ಒಂದು ಧರ್ಮವನ್ನು ಹೇರುವ ಪ್ರಕ್ರಿಯೆ, ಎಂಥ ಜಗತ್ತು ಎಂಥ ಅನೇಕ ಸಂಕಷ್ಟಗಳನ್ನ ಇವತ್ತು ಅನುಭವಿಸ್ತಾ ಇದೆ ಅಂತ. ಹಾಗಾಗಿ ಅಂಥ ಸಿದ್ಧಾಂತದ ವಿಚಾರಕ್ಕೆ ಇಲ್ಲಿ ಮನ್ನಣೆ ಇಲ್ಲ ಅಂತ ನಾನು ಭಾವಿಸ್ಕೊಂಡು. ಖಂಡಿತ. ಸೋಮಯಾಜ್ ಅವರೇ, ತಾವು ಇದನ್ನು ಹೇಗೆ ಅಬ್ಸರ್ವ್ ಮಾಡ್ತೀರಿ, ಭಾಗವತ್ ಅವರ ಈ ಹೇಳಿಕೆಯನ್ನ? ಓಂ ಶ್ರೀ ಗುರುಭ್ಯೋ ನಮಃ. ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೂ ಮುಂಚೆ ಮೊಟ್ಟ ಮೊದಲನೇದಾಗಿ ಇಂತಹ ಒಂದು ಅದ್ಭುತವಾದಂತಹ ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹ ಪೂಜ್ಯ ಶ್ರೀ ಮೋಹನ್ ಭಾಗವತ್ ಅವರಿಗೆ ಎಲ್ಲ ಭಾರತೀಯರ ಪರವಾಗಿ, ಎಲ್ಲ ಹಿಂದೂಗಳ ಪರವಾಗಿ, ಪೂರ್ಣ ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ಗೌರವವನ್ನು ಸೂಚಿಸಿ ಅವರನ್ನ ಮನಸ್ಪೂರ್ವಕವಾಗಿ ಅವರನ್ನು ಸ್ಮರಿಸ್ತೇನೆ. ಎಂಥ ಅದ್ಭುತವಾದಂತಹ ಯೋಚನಾ ಲಹರಿ
ಇವತ್ತು ಉಸ್ಬೇಕಿಸ್ತಾನದಲ್ಲಿರ್ತಕ್ಕಂಥವರು ಉಸ್ಬೇಕಿಗಳು, ಕಜಾಕಿಸ್ತಾನದಲ್ಲಿರ್ತಕ್ಕಂಥ ಕಜಾಕಿಗಳು, ಜರ್ಮನ್ನಲ್ಲಿರ್ತಕ್ಕಂಥವ್ರು ಜರ್ಮನರು. ಆದರೆ ನಮ್ಮ ಹಿಂದೂಸ್ತಾನದಲ್ಲಿ ವಾಸ ಇರ್ತಕ್ಕಂಥವ್ರು ಹಿಂದೂಗಳಲ್ಲ ಅಂತ ಹಾಗೆ ಹೇಳ್ತೀರಾ? ಯಾವ ಆಧಾರದಲ್ಲಿ ಹೇಳ್ತೀರಾ? ಈ ಒಂದು ನಾಡಿನ ಹೆಸರು ಬರಬೇಕಾದರೆ ಇದು ಶತಮಾನಗಳ ಹಿಂದೆ ಬಂದಂತಹದ್ದು. ಯಾವಾಗ ಈ ಆಯಾ ಸ್ಥಾನದಲ್ಲಿ ಇರ್ತಕ್ಕಂತಹ ಹಿಂದೂಯಿಸಂ, ಇಲ್ಲಿ ಏನು ಹಿಂದೂಯಿಸಂ ಇತ್ತು ಅದರ ಆಧಾರದ ಮೇಲೆ ಭಾರತವನ್ನ ಹಿಂದೂಸ್ತಾನ ಅಂತ ಕರೆದ್ರು. ಆ ಹಿಂದೂಸ್ತಾನದ ರಕ್ಷಣೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ, ರಾಷ್ಟ್ರದ ಐಕ್ಯತೆಗಾಗಿ ಅವರು ಹಿಂದೂಸ್ತಾನ ಅಂತಕ್ಕಂಥದ್ದನ್ನ ಪುನರುಚ್ಚರಿಸಿದ್ರಲ್ಲಿ ಏನ್ ತಪ್ಪಿದೆ? ಯಾವ ತಪ್ಪಿದೆ? ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂವಾಗಿ ಹೆಮ್ಮೆಯಿಂದ ಮೋಹನ್ ಭಾಗವತರವರ ಒಂದು ಹೇಳಿಕೆ ಏನಿದೆ ಪೂರ್ಣ ಬೆಂಬಲಿಸ್ತೇನೆ, ಅದು ಸರಿಯಾದಂತಹದ್ದು. ಅದರಿಂದ ಯಾವ ವ್ಯಕ್ತಿಗೂ ಕೂಡ ಯಾರು ಭಯ ಪಡಬೇಕಾಗಿದ್ದಿಲ್ಲ. ಅವರು ಹಿಂದೂಸ್ತಾನದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಕೂಡ ಹಿಂದೂಗಳು ಅಂತ ಅಂದಾಗ ಅವರ ಒಂದು ಹೃದಯ ವೈಶಾಲ್ಯತೆ ಇಲ್ಲಿ ಕಂಡು ಬರುತ್ತೆ. ಯಾವ ಸಂಕುಚಿತ ಮನೋಭಾವನೆ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಪ್ಪಾ ಅಂದ್ರೆ ನಾವೆಲ್ಲರೂ ಒಂದೇ, ನಮ್ಮೆಲ್ಲರ ಒಂದು ಮನೋಭಾವನೆ ಒಂದೇನೆ, ನಾವೆಲ್ಲರೂ ಒಂದೇ ರಾಷ್ಟ್ರದವರು, ನಮ್ಮಲ್ಲಿ ಐಕ್ಯತೆ ಇದೆ, ರಾಷ್ಟ್ರ ಪ್ರೇಮ ಇದೆ, ರಾಷ್ಟ್ರಭಕ್ತಿ ಇದೆ, ರಾಷ್ಟ್ರಕ್ಕಾಗಿ ನಾವು ಹೋರಾಡ್ತೀವಿ ಅಂತಕ್ಕಂಥ ಒಂದು ದೊಡ್ಡತನವನ್ನು ಅವರು ತೋರಿಸಿದ್ದಾರೆ ಆ ಹೇಳಿಕೆಯಲ್ಲಿ. ಅಲ್ಲಿ ಬರೇ ಹಿಂದೂಗಳು ಅಂತ ಅಂದ್ಬಿಟ್ಟು ಮುಸ್ಲಿಮರು ಬೇಡ, ಕ್ರಿಶ್ಚಿಯನ್ರು ಬೇಡ, ಸಿಖ್ರು ಬೇಡ, ಬೌದ್ಧರು ಬೇಡ, ಜೈನರು ಬೇಡ ಅಂತ ಹೇಳಿಲ್ಲ. ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಂದಾಗೋಣ, ನಮ್ಮ ರಾಷ್ಟ್ರ ಪ್ರೇಮವನ್ನ ಬೆಳೆಸೋಣ, ರಾಷ್ಟ್ರವನ್ನ ಕಟ್ಟೋಣ, ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ದೇಶವನ್ನು ನಾವು ಮಾಡೋಣ ಅಂತಕ್ಕಂಥ ಒಂದು ಆತ್ಮದಲ್ಲಿ ಇದ್ದಂತಹ ಆಸೆಯನ್ನು ಅವರು ಬಹಿರಂಗಪಡಿಸಿದ್ದಾರೆ. ಆದ್ರಿಂದ ಅದನ್ನ ಸ್ವಾಗತಿಸಬೇಕಾದ್ದು ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂಸ್ತಾನ ನಿವಾಸಿಯಾಗಿ ನನ್ನ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ ಮತ್ತು ಪೂರ್ಣ ಅನುಮೋದಿಸ್ತೇನೆ ಅವರ ಒಂದು ಯೋಚನಾ ಲಹರಿಯನ್ನ. ಎರಡು ಕಾಂಟ್ರಾಡಿಕ್ಟರಿ ವರ್ಡ್ಸ್ ನೀವು ಯೂಸ್ ಮಾಡ್ತಾರೆ, ಒಂದು ಭಾರತೀಯ, ಇನ್ನೊಂದು ಹಿಂದೂಸ್ತಾನಿ. ಅಲ್ಲಲ್ಲ, ಇದು ಎರಡರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಹೇಳಬೇಕು. ಇಲ್ಲ 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 ಇಲ್ಲ, ನನಗೆ ಪ್ರಶ್ನೆ ಪೂರ್ಣಗೊಳಿಸಿಲ್ಲ. ಎರಡೂ ಕೂಡ ವಿಭಿನ್ನವಾಗಿರ್ತಕ್ಕಂತಹ ಬಳಕೆಗಳು ಇವು. ಭಾರತೀಯ ಮತ್ತು ಹಿಂದೂಸ್ತಾನಿ ಅಥವಾ ಹಿಂದೂಸ್ತಾನಿ ಅಂತ ಅವ್ರು ಹೇಳ್ತಾ ಇಲ್ಲ, ಅದನ್ನು ಹಿಂದೂ ಅಂತ ಅವ್ರು ಕರೀತಾರೆ. ನೀವು ಅದನ್ನು ಹಿಂದೂಸ್ತಾನಿ ಅಂತ ಹೇಳ್ಕೊಳ್ಳಿ. ಇಲ್ಲ, ಅಲ್ಲಿ ಹಿಂದೂ ಸ್ಥಾನದಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಕೂಡ ಭಾರತೀಯರು, ಅವರೆಲ್ಲರೂ ಕೂಡ ಹಿಂದೂಗಳು ಅಂತಕ್ಕಂಥದ್ದು. ಹಿಂದೂಸ್ತಾನದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಹಿಂದೂಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಗೌರವಪೂರ್ಣವಾಗಿ ನಾನು ಒಪ್ಕೊಳ್ತೀನಿ. ಭಾರತೀಯ ಕಾಂಟ್ರಡಿಕ್ಟರಿ ಹಾಗೆ, ಅದಕ್ಕೆ ಇನ್ನೊಂದು ಪರ್ಯಾಯ ಪದ. ಅದಕ್ಕೆ ಅದು ಹೇಗೆ ಕಾಂಟ್ರಡಿಕ್ಟರಿ ಅಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ. ಆ ವಿಚಾರವನ್ನು ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಹಾಗೆ ನಮ್ಮ ಜೊತೆಗೆ ಶಹರಿಯಾರ್ ಖಾನ್ ಮತ್ತು ಪ್ರಮೋದ್ ಮುತಾಲಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಚಿಕ್ಕದೊಂದು ಬ್ರೇಕ್. ಹಿಂದೂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಅಶೋಕ ಹಾರ್ನಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಎರಡು ಅಂಶಗಳನ್ನ ನಾವೀಗ ಗಮನದಲ್ಲಿ ಇಟ್ಕೊಳ್ಳೋಣ. ಪ್ರಮುಖವಾಗಿ ಇರತಕ್ಕಂಥದ್ದು ಭಾರತವನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಗುರುತಿಸುವಂತಹ ಅವಶ್ಯಕತೆ ಇದೆಯೇ, ಇದ್ದಕ್ಕಿದ್ದಂತೆ ಇಂತಹದ್ದೊಂದು ಅವಶ್ಯಕತೆ ಏನಾದರೂ ಬಂದಿದೆಯಾ ಈ ದೇಶಕ್ಕೆ ಅನ್ನುವಂಥದ್ದು. ಹಾಗೇನೆ ಎಲ್ಲ ಭಾರತೀಯರನ್ನ ಹಿಂದೂಗಳು ಎಂದು ಪರಿಗಣಿಸುವಂಥದ್ದು ಸಮಂಜಸವೇ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ನಾನು ಅಶೋಕ್ ಹಾರ್ನಳ್ಳಿ ಅವರ ಜೊತೆಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪ್ರಮೋದ್ ಮುತಾಲಿಕ್ ಅವರೇ, ತಾವು ಏನು ಹೇಳ್ತೀರಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಭಾರತವನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಗುರುತಿಸಬೇಕಾದಂತ ಅವಶ್ಯಕತೆ ಇದೆಯೇ, ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ? ನೋಡಿ, ಇದೇನು ಮೊದಲನೇ ಸಲ ಇವರು ಹೇಳಿದ ವಿಷಯ ಅಲ್ಲ. 85 ವರ್ಷ ಆಯಿತು RSS ಪ್ರಾರಂಭ ಆಗಿ. ಹೀಗಾಗಿ ಅಲ್ಲಿಂದ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೆ ಕೋಟಿ ಯಾರು RSS ಸದಸ್ಯರಿದ್ದಾರೋ, ಹಿತೈಷಿಗಳಿದ್ದಾರೋ, ಅದನ್ನು ಒಪ್ಪುವಂಥವ್ರಿದ್ದಾರೋ ಅವರೆಲ್ಲರ ಬಾಯಲ್ಲೂ ಕೂಡ ಹಿಂದುತ್ವ, ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಶಬ್ದಗಳು ಬಂದೇ ಬರ್ತಾನೂ ಇದ್ದಾವೆ. ಮತ್ತು ಇವತ್ತು RSSನ ಪ್ರಮುಖರು ಹೇಳಿದಂಥ ಏನು ಮೋಹನ್ಜಿ ಭಾಗವತ್ ಅವರು ಹೇಳಿದಂಥದ್ದಿದೆ, ಸಮರ್ಪಕವಾಗಿದೆ, ಅತ್ಯಂತ ಸ್ವಾಗತಾರ್ಹವಾಗಿದೆ ಮತ್ತು ಶಾಸ್ತ್ರೋಕ್ತ ವೈಜ್ಞಾನಿಕವಾಗಿದೆ. ಅವರೇ ಹೇಳಿದ ಹಾಗೆ ಇಂಗ್ಲೆಂಡ್ನಲ್ಲಿ ಇಂಗ್ಲಿಷರು, ಅಮೆರಿಕದಲ್ಲಿ ಅಮೆರಿಕನ್ನರು, ಜಪಾನ್ನಲ್ಲಿ ಜಪನೀಯರು, ಚೀನಾದಲ್ಲಿ ಚೀನಿಯರು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳು ಇದ್ದಂಥ ಸಮಯದಲ್ಲಿ ಯಾಕೆ ಇದನ್ನು ಹಿಂದೂಸ್ತಾನ ಅಂತ ಹೇಳಬಾರ್ದು? ಸೊ ಇದರಲ್ಲಿ ಕಾಂಟ್ರವರ್ಸಿ ಅಥವಾ ವ್ಯತಿರಿಕ್ತವಾದಂಥದ್ದು ಯಾವುದೇ ಅರ್ಥ ಇಲ್ಲ. ಸಿಂಧೂ ನದಿಯನ್ನ
ದಟ್ಟದಲ್ಲಿ ಇರುವಂತವರೆಲ್ಲರೂ ಹಿಂದೂ ಸಹ ಹೇಳ ಆಗದೆ ಹ ಅಂತ ಹೇಳಿದ್ರು, ಅದಕ್ಕೆ ಹಿಂದೂ ಅಂತ ಬಂತು. ಸೊ ಹಿಂದೂ ಶಬ್ದದಲ್ಲಿ ಯಾವುದೇ ವಿರೋಧಾತ್ಮಕ ಇಲ್ಲ, ಆಧ್ಯಾತ್ಮಿಕ ಇಲ್ಲ. ಒಂದೇ ಶಬ್ದದಿಂದ ಹೇಳೋದಾದ್ರೆ ಸರ್ವೇ ಜನ ಸುಖಿನೋ ಭವಂತು, ಇದು ಹಿಂದೂ ಧರ್ಮ ಹೇಳುತ್ತೆ, ಇದು ಹಿಂದುತ್ವ. ಎಲ್ಲರೂ ಸುಖಿಯಾಗಿರ್ಲಿ, ಎಲ್ಲರೂ ಸಮಾನವಾಗಿರ್ಲಿ, ಇಲ್ಲಿ ಮೇಲು ಕೀಳು, ಶ್ರೀಮಂತರು ಬಡವರು ಅನ್ನುವಂತ ಭೇದ ಭಾವ ಇಲ್ಲ ಇಲ್ಲಿ. ಇದಕ್ಕಿಂತ ಸೆಕ್ಯುಲರ್ ಶಬ್ದ ಜಗತ್ತಿನಲ್ಲಿ ಇನ್ನೆಲ್ಲೂ ಸಿಗ್ಲಿಕ್ಕಿಲ್ಲ. ಸೊ ಅಂತ ಒಂದು ಶ್ರೇಷ್ಠ ಶಬ್ದ ಹಿಂದೂ, ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ಪರಂಪರೆ ನಮ್ಮ ದೇಶದಲ್ಲಿ ಆಚರಣೆ ಮಾಡೋದ್ರಲ್ಲಿ ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಕೊಡುವಂತ ಪ್ರಶ್ನೆನೂ ಬರೋದಿಲ್ಲ. ಮತ್ತೆ ಇನ್ನೊಂದು ಮಾನ್ಯ ಸಚ್ಚಿದಾನಂದ ಬಾಬು ಅವರು ಒಂದು ಹೇಳಿದ್ರು, ಭಾರತೀಯತೆ ಮತ್ತು ಹಿಂದೂಸ್ತಾನ ಸಚ್ಚಿದಾನಂದ ಬಾಬು ಅವರಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಸೋಮಯಾಜಿ ಅವರು ಭಾರತ ಹುಟ್ಟಿದ್ದು ಕೂಡ ಭರತ, ಸೋಮಯಾಜಿ ಅವರು, ಮಾನ್ಯ ಸೋಮಯಾಜಿ ಅವರು ಏನ್ ಹೇಳಿದ್ರು ಅದು ಸತ್ಯವಾದ್ದು. ಅವ್ರು ಹೇಳಿದಂಥದ್ದು ಭಾರತ ಮತ್ತು ಹಿಂದೂ ಎರಡು ಒಂದೇ ಶಬ್ದದ, ಒಂದೇ ನಾಣ್ಯದ ಎರಡು ಮುಖಗಳು. ಭಾರತೀಯತೆ ಮತ್ತು ಹಿಂದೂಸ್ತಾನ, ಹಿಂದುತ್ವ ಎರಡು ಬೇರೆ ಬೇರೆ ಅಲ್ಲೇ ಅಲ್ಲ. ನೀವು ಭಾರತೀಯತೆನೂ ಒಪ್ಕೊಳ್ತೀವಿ, ಹಿಂದೂಸ್ತಾನನೂ ಒಪ್ಕೊಳ್ತೀವಿ ನಾವು. ಸೊ ಇದರಲ್ಲಿ ಯಾವ್ದು ವ್ಯತ್ಯಾಸ ಯಾಕೆ ತೊಂದರೆ ಏನು? ಖಂಡಿತ ಮುತಾಲಿಕ್ ತೊಂದರೆ ಆಗ್ತಾ ಇದೆ, ವಿರೋಧ ಆಗ್ತಾ ಇದೆ. ಖಂಡಿತ ಮುತಾಲಿಕ್ ಅವ್ರ ನಿಮ್ ಜೊತೆ ನಾನು ಮಾತಾಡ್ತೀನಿ. ಮುತಾಲಿಕ್ ಅವ್ರ ನಿಮ್ ಜೊತೆ ನಾನು ಮಾತಾಡ್ತೀನಿ. ಶಹರಿಯಾರ್ ಖಾನ್ ಅವರೇ, ತಾವೇನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಭಾರತವನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡ್ಬೇಕಾದಂತ ಅವಶ್ಯಕತೆ ಇದೆಯೇ? ಬಹುಶಃ ಅವ್ರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವ್ರನ್ನ ಸಂಪರ್ಕಿಸ್ತೇನೆ. ಹಾಗೇನೆ ಅಶೋಕ ಹರ್ನಳ್ಳಿ ಅವರೇ, ತಾವು ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಹಿಂದೂ ಧರ್ಮ ಅನ್ನುವ ಪದಕ್ಕೆ ಬಹಳ ವಿಶೇಷವಾದಂಥ ಅರ್ಥಗಳಿದೆ. ಪ್ರಾರಂಭದಲ್ಲಿ ಈ ಸಿಂಧೂ ನದಿಯ ಹತ್ತಿರದಲ್ಲಿರ್ತಕ್ಕಂಥ ಒಂದು ನಾಗರಿಕತೆ ಆದ್ದರಿಂದ ಇದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಪ್ರಾರಂಭದಲ್ಲಿ ಕರೆದರೂ ಸಹ ಈ ಜನಗಳಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ, ನಾಗರಿಕತೆಯನ್ನು ನಾವು ಹಿಂದೂ ಜನರು ಅಂತ ಹೇಳಿ ನಾವು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಈ ಹಿಂದೂ ಧರ್ಮದ ವಿಶೇಷ ಅಂತ ಹೇಳಿದ್ರೆ ಅನೇಕ ಪರಸ್ಪರ ವಿರೋಧವಾದಂಥ ವಿಚಾರಗಳನ್ನು ಸಹ ತನ್ನಲ್ಲೇ ಒಳಗೊಂಡು ಆ ಧರ್ಮದ ಒಂದು ಭಾಗವನ್ನಾಗಿ ಮಾಡಿಕೊಂಡಿರೋದು ಈ ಧರ್ಮದ ವಿಶೇಷ. ಬೇರೆ ಎಲ್ಲ ಒಬ್ಬ ವ್ಯಕ್ತಿ ಬಂದು ಯಾವುದೋ ಒಂದು ತತ್ವವನ್ನು ಹೇಳಿದ್ರೆ ಇದರಲ್ಲಿ ಅನೇಕ ಜನ ಋಷಿಗಳು, ಅನೇಕ ಜನ ಯಾರು ಸಾಧಕರಿದ್ದಾರೆ, ಅವ್ರು ಹೇಳಿದಂಥ ವಿಚಾರಗಳು ಸಹ ಧರ್ಮದ ಒಂದು ಭಾಗ ಆಗಿ ನಮಗೆ ಕಂಡು ಬಂದಿದೆ. ಹಾಗಾಗಿ ಒಂದು ಸತ್ಯವನ್ನು ನೋಡಲಿಕ್ಕೆ ಅನೇಕ ಮಾರ್ಗಗಳಿದೆ ಅಂತ ಒಪ್ಕೊಂಡಿರೋದು ಹಿಂದೂ ಧರ್ಮ. ಹಿಂದೂ ಧರ್ಮದ ಮೂಲ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಒಂದೇ ವಿಚಾರ ಇಲ್ಲ, ಒಂದೇ ವಿಷಯವನ್ನು ನೋಡೋದಕ್ಕೆ ನಾನಾ ಮಾರ್ಗಗಳಿದೆ ಅಂತ ಒಪ್ಕೊಳ್ಳೋದೇ ಹಿಂದೂ ಧರ್ಮದ ವಿಶೇಷ. ಅದಲ್ಲದಲ್ಲೇ ವೇದಗಳನ್ನು ಒಪ್ಪಿಕೊಳ್ಳೋದು ಸಹ ಹಿಂದೂ ಧರ್ಮದ ಒಂದು ಮೂಲ ಒಂದು ಗುಣ. ಹೀಗಿರಬೇಕಾದಾಗ ಎಲ್ಲ ವಿಚಾರಗಳನ್ನು, ಬೇರೆ ಬೇರೆ ಪರಸ್ಪರ ವಿರೋಧವಾದ ವಿಚಾರಗಳನ್ನು ಸಹ ಈ ಧರ್ಮ ತನ್ನ ಭಾಗವಾಗಿ ಮಾಡ್ಕೊಂಡ್ಬಿಟ್ಟಿದೆ. ಅನೇಕ ಜನರು ವಿರುದ್ಧವಾದಂಥ ವಿಚಾರಗಳನ್ನು ಇಟ್ಟುಕೊಂಡ್ರು ಸಹ ಅದು ಇವತ್ತಿನ ದಿನ ಹಿಂದೂ ಧರ್ಮದ ಭಾಗವಾಗಿ ಹೋಗ್ಬಿಟ್ಟಿದೆ. ಈಗ ಹಿಂದೂ ಧರ್ಮದಲ್ಲೇ ಸಹ ಸಾಂಖ್ಯರಿದ್ದಾರೆ, ನ್ಯಾಯ ಇದೆ, ವೈಶೇಷಿಕ ಇದೆ. ಹಾಗಾಗಿ ಅನೇಕ ವಿರೋಧವಾಗಿ ದೇವರನ್ನ ಒಪ್ಪದಲ್ಲೇ ಇರತಕ್ಕಂಥ ಸಿದ್ಧಾಂತಗಳು ಇದೆ. ದೇವರನ್ನು ಒಪ್ಪದಲ್ಲೇ ಇರತಕ್ಕಂಥ ಚಾರ್ವಾಕರು ಅಥವಾ ಲೋಕಾಯತನ ಅಂತ ಹೇಳೋದು ಸಹ ಹಿಂದೂ ಧರ್ಮದ ಒಂದು ಭಾಗವೇ ಆಗಿದೆ. ಈ ರೀತಿಯಾದಂಥ ವಿಚಾರಗಳನ್ನು ಹಾಗೆ ನಾನಾ ರೀತಿಯಾದಂಥ ಮಾರ್ಗಗಳಿಂದ ಒಂದು ಸತ್ಯವನ್ನು ಕಂಡುಹಿಡಿಬೋದು ಅನ್ನೋದು, ಅಂದರೆ ಸರ್ವ ಸಮನ್ವಯತೆಯನ್ನು ಕಂಡುಕೊಂಡಿರೋದು, ಬೇರೆ ವಿಚಾರಗಳಿಂದಲೂ ಸಹ ದೇವರನ್ನ ಕಂಡುಕೋಬೋದು ಅನ್ನೋದು ಬಹಳ ಒಂದು ವಿಶೇಷವಾದಂಥ ಗುಣ. ಇವತ್ತಿನ ದಿನ ಭಾರತ ದೇಶ ಸೆಕ್ಯುಲರ್ ಅಂತ ಹೇಳಿಸ್ಕೋಬೇಕಾದ್ರೆ ಹಿಂದೂ ಧರ್ಮವೆಲ್ಲ ಆ ಗುಣ ಇರೋದ್ರಿಂದ ಇವತ್ತು ಭಾರತ ದೇಶ ಸೆಕ್ಯುಲರ್ ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರೋದು ಏನು ವಿಶೇಷ ಅಲ್ಲ. ಈ ರೀತಿಯಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ನಾವಿವತ್ತು ಹಿಂದೂ ರಾಷ್ಟ್ರ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಸಂಕುಚಿತವಾಗಿ ಯಾಕೆ ನೋಡಬೇಕು? ನಮ್ಮ ದೇಶದಲ್ಲಿ ಇರೋರೆಲ್ಲ ನಮ್ಮವರೇ ಅಂತ ತಿಳಿದುಕೊಂಡ ವಿಶಾಲವಾದ ದೃಷ್ಟಿಯಲ್ಲೂ ಸಹ ನಾವು ನೋಡಬಹುದು ಒಂದೇ ವಿಷಯವನ್ನ. ಆದ್ರೆ ಹಿಂದೂ ಅನ್ನುವಂಥದ್ದು, ಹಿಂದೂಯಿಸಂ ಅನ್ನುವಂಥದ್ದನ್ನ ವೇ ಆಫ್ ಲೈಫ್ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡದಂತ ವಿಚಾರಗಳು ಒಂದು ಭಾಗವಾಗಿ ನಾವು ನೋಡಿದಾಗಲೂ ಕೂಡ ಹಿಂದೂ ಧರ್ಮ ಅದು ಒಂದು ಸೀಮಿತವಾಗಿರ್ತಕ್ಕಂಥ ಧರ್ಮವಾಗಿನೇ ಅದು ಇರುವಂಥದ್ದು.
ಹಿಂದೂಯಿಸಂ ಅನ್ನುವಂಥ ಒಂದು ಧರ್ಮವಾಗಿದೆ, ಅದರ ಜೊತೆಗೇನೆ ಬೇರೆ ಧರ್ಮಗಳು ಕೂಡ ಇದಾವೆ. ಹೀಗಾಗಿದ್ದಾಗ ಇದನ್ನೆಲ್ಲ ವಿಶಾಲಾರ್ಥವಾಗಿ ನಾವು ಇದನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ? ಅಂದ್ರೆ ಹಿಂದೂ ಧರ್ಮ ಎಲ್ಲ ವಿಚಾರಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಿಂದೂ ಧರ್ಮದ ಒಂದು ಅಂತರ್ಗತವಾದ ಗುಣ ಏನು ಅಂತ ಹೇಳಿದ್ರೆ, ಎಲ್ಲ ರೀತಿಯ ವಿಚಾರಗಳನ್ನು ಸಹ ವಿರೋಧವಾಗಿದ್ದರೂ ಸಹ ಇದು ಒಂದು ಮಾರ್ಗ ಇರಬಹುದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿ ಒಂದೇ ಸತ್ಯ ಅನೇಕ ಜನರು ಬೇರೆ ರೀತಿ ಹೇಳ್ತಾರೆ ಅನ್ನೋದೇ ಒಂದು ಮೂಲ ಗುಣ. ಹಾಗಾಗಿ ಹಿಂದೂಗಳಲ್ಲಿ ಎಲ್ಲರೂ ಸಹ ನಮ್ಮವರೇ, ಬೇರೆ ರೀತಿಯಾಗೂ ನೋಡಬಹುದು. ನೀವು ಇನ್ನೊಂದು ಹೆಸರಲ್ಲಿ ನೀವು ಕರಿಬಹುದು, ನೀವು ಇನ್ನೊಂದು ವಿಷಯವನ್ನ ಹೇಳ್ಬೋದು. ಆ ಧರ್ಮ ಸಹಿಷ್ಣುತೆಯೇ ಇದು ಮೂಲ ಭಾಗ ಆಗಿದ್ದಾಗ ಎಲ್ಲ ಇದೊಂದು ವಿಶೇಷವಾದ ಯಾಕೆ ಸನ್ನಿವೇಶ ನೋಡಿ. ಎಲ್ಲರೂ ಸಹ ಬೇರೆ ಬೇರೆ ನಿಮ್ಮ ಧರ್ಮ ಅಂತ ಅನ್ಕೊಂಡು ನೀವು ನಮ್ಮವರೇ ಅಂತ ಹೇಳ್ತಕ್ಕಂಥ ಒಂದು ವಿಶಾಲವಾದ ಮನೋಭಾವ ನಾವು ಯಾಕೆ ತಗೋಬಾರದು? ಖಂಡಿತ ಖಂಡಿತ. ಸ್ವಾಮೀಜಿ, ಇದಕ್ಕೆ ತಾವೇನು ಹೇಳ್ತೀರಿ? ನಾನು ಭಾರತ, ಈ ದೇಶವನ್ನು ಭಾರತ ಅಂತ ಕರೀಲಿಕ್ಕೆ ಮೊದಲ ಆದ್ಯತೆ ನೀಡ್ತೇನೆ ಮತ್ತು ನಾನು ಒಬ್ಬ ಭಾರತೀಯ ಅಂತ ಕರೆದುಕೊಳ್ಳಲಿಕ್ಕೆ ಮೊದಲ ಆದ್ಯತೆ ನೀಡ್ತೇನೆ. ಎರಡನೇದು ಏನು ಅಂತ ಹೇಳಿದರೆ, ಇಲ್ಲಿ ಈ ಸಿದ್ಧಾಂತ ಏನು ಪ್ರತಿಪಾದನೆ ಆಗ್ತಾ ಇದೆಯಲ್ಲ, ಹೌದು, ಇದು ಒಂದು ರಾಜಕೀಯ ಸಿದ್ಧಾಂತವಾಗಿ ಪ್ರತಿಪಾದನೆ ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಸಾಕಷ್ಟು ಅನುಮಾನಗಳು, ಗೊಂದಲಗಳು, ಆತಂಕಗಳು ನಿರ್ಮಾಣ ಆಗಿದೆ. ನಿಜ. ಯಾಕಂದ್ರೆ ಇದೊಂದು ರಾಜಕೀಯ ಪ್ರೇರಿತವಾದಂಥ ಸಿದ್ಧಾಂತವಾಗಿದೆ ಅನ್ನೋ ಕಾರಣಕ್ಕಾಗಿ ಅದು ಶುದ್ಧ ಧಾರ್ಮಿಕ ಹಿನ್ನೆಲೆಯಲ್ಲಿ, ಶುದ್ಧ ಸಾಂಸ್ಕೃತಿಕ ನೆಲೆಯಲ್ಲಿ ಅದು ಪ್ರತಿಪಾದನೆಯಾಗಿದ್ದರೆ ಅದು ಆತಂಕಕ್ಕೆ ಅವಕಾಶ ಆಗ್ತಿರಲಿಲ್ಲ. ಆದರೆ ಇದೊಂದು ರಾಜಕೀಯ ಪ್ರಣೀತ ಸಿದ್ಧಾಂತವಾಗಿರೋದ್ರಿಂದ ಈ ದೇಶದ ವಿವಿಧ ಸಮುದಾಯಗಳಲ್ಲಿ ಒಂದು ಆತಂಕ ವಾತಾವರಣ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ಈ ನಮ್ಮ ದೇಶದ ಏನು ಒಳ್ಳೆ ಗುಣಗಳಿದೆಯಲ್ಲ, ಆ ಎಲ್ಲ ಒಳ್ಳೆ ಗುಣಗಳಿಗೆ ಇಲ್ಲಿನ ವಿವಿಧ ಸಮುದಾಯಗಳ ಜನಗಳಲ್ಲಿನ ಆ ಹೃದಯವಂತಿಕೆ ಬೆಳೆಸ್ಕೊಂಡು ಎಲ್ಲ ಧರ್ಮಗಳು ಆ ಹೃದಯವಂತಿಕೆ ಬೆಳೆಸಲಿಕ್ಕೆ ಕಾರಣ ಆಗಿದ್ದಾವೆ ಅಂತ ನಾನು ಹೇಳ್ತಕ್ಕಂಥದ್ದು. ಈಗ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರಗಳು ಪ್ರತಿಪಾದನೆ ಆದಾಗ ವೇದಗಳನ್ನು ಒಪ್ಪುವವರು ಹಿಂದೂಗಳು ಅಂತ ಒಂದು ಇದು. ಹಾಗಾದರೆ ವೇದಗಳನ್ನು ಒಪ್ಪುವರು ಅಂದರೆ ಮತ್ತೆ ವೇದಗಳನ್ನು ಒಪ್ಪದೇ ಇರುವ ಬೌದ್ಧರು, ಜೈನರು, ಸಿಖ್ಖರು, ಲಿಂಗಾಯತರು, ಈ ಥರ ಅನೇಕ ಇವಿದಾವೆ. ಆಮೇಲೆ ಬಹುದೇವತಾರಾಧನೆಯನ್ನು ಒಪ್ಪುವವರು ಅಂತ ಅಲ್ಲಿ ಬರ್ತದೆ. ಈಗ ಏಕದೇವೋಪಾಸಕ ಧರ್ಮಗಳು ಈ ದೇಶದಲ್ಲಿ ಇದಾವೆ. ಈಗ ಲಿಂಗಾಯತ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು. ಆಮೇಲೆ ನಾಸ್ತಿಕ ಧರ್ಮಗಳಂತೂ ಅಥವಾ ಅರೆನಾಸ್ತಿಕ ಅನ್ನಿ ಬೌದ್ಧ, ಜೈನ, ಲೋಕಾಯತ ಇವೆಲ್ಲ ನಾಸ್ತಿಕ, ಅರೆನಾಸ್ತಿಕ ಧರ್ಮಗಳಿಗೆ ಸೇರಿದ್ದು ಅಂತ ಆಗ್ತದೆ. ಹಾಗಾಗಿ ಏನಾಗ್ತದೆ ಇಲ್ಲಿ, ಆಮೇಲೆ ಈಗ ಗೋಪೂಜೆ ಮಾಡ್ತಕ್ಕಂಥದ್ದು, ಈ ತರ ಇದೆಲ್ಲ ಪ್ರತಿಪಾದನೆ ಆಗಿದೆ. ಇದೆಲ್ಲ ಒಪ್ಪಿಕೊಂಡ್ರೆ ಹಿಂದೂಗಳು ಅಂತ ಅದಕ್ಕೊಂದು ವಿಶ್ಲೇಷಣೆ ಮಾಡಿದ್ದಾರೆ, ಅವರೊಂದು ವಿಮರ್ಶೆ ಮಾಡಿದ್ದಾರೆ. ಆದರೆ ನಾನು ಹೇಳೋದು, ಗೀತೆಯನ್ನ ಬೌದ್ಧರಾಗ್ಲಿ ಜೈನರಾಗ್ಲಿ ಹೇಗೆ ಒಪ್ತಾರೆ, ವೇದಗಳನ್ನಾಗ್ಲಿ ಅವ್ರು ಯಾಕೆ ಒಪ್ತಾರೆ? ಅವ್ರದೇ ಆದಂಥ ಧರ್ಮ ಗ್ರಂಥಗಳಿವೆ, ಅವ್ರದೇ ಆದಂಥ ಮಹನೀಯರು ಇದ್ದಾರೆ, ಅವ್ರನ್ನ ಆಧರಿಸ್ತಾರೆ ಅವರು. ಹಾಗಾಗಿ ಇಲ್ಲಿ ಏನಾಗ್ತಾ, ಇವ್ರಿಗೆ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಭಯ ಒಂದು, ಅಂದರೆ ಒಂದು ಹಿಂದೂ ರಾಜಕೀಯ ಸಿದ್ಧಾಂತ ಬಂದರೆ ನಮ್ಮ ಉಳಿವಿಗೆ ಎಲ್ಲಿ ತೊಂದರೆ ಆಗುತ್ತೋ, ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ತೊಂದರೆ ಆಗುತ್ತೋ, ನಮ್ಮ ಐಡೆಂಟಿಟಿ ಏನಿದೆಯಲ್ಲ ಅದಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನುವಂಥ ಭಯ ಉಳಿದ ಸಮುದಾಯಗಳಲ್ಲಿ, ಉಳಿದ ಧರ್ಮಾನುಯಾಯಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ, ಅದನ್ನ ಹೋಗಲಾಡಿಸಬೇಕಾದ್ದು ಹಿಂದೂ ನಾಯಕರ ಅದು ಕರ್ತವ್ಯ ಆಗ್ತದೆ, ಅವರ ಜವಾಬ್ದಾರಿ ಆಗ್ತದೆ. ಖಂಡಿತ. ಸ್ವಾಮೀಜಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಹಾಗೇನೆ ಶಹರಿಯಾರ್ ಖಾನ್ ಅವರೀಗ ಮೈಸೂರಿನಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಹರಿಯಾರ್ ಖಾನ್ ಅವರೇ, ತಮಗೆ ಏನು ಅನಿಸ್ತಾ ಇದೆ ಮೋಹನ್ ಭಾಗವತ್ ಅವರ ಈ ಒಂದು ಹೇಳಿಕೆಯನ್ನು ಗಮನಿಸಿದಾಗ? ಭಾರತವನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾದಂತ ಅವಶ್ಯಕತೆ ಇದೆಯಾ? ನೋಡಿ, ಭಾರತ ಧಾರ್ಮಿಕ ಯಾವಾಗ್ಲೂ ಐಡೆಂಟಿಫೈ ಮಾಡೋದು ಏನು ಇದಿಲ್ಲ, ಮೊದಲಿಂದಾನೇ ಧಾರ್ಮಿಕ, ಸ್ಪಿರಿಚುವಲ್ ಕಂಟ್ರಿ. ಹಲೋ, ಹೇಳಿ. ಭಾರತಕ್ಕೆ ಧಾರ್ಮಿಕ ಅಂತ ಮೊದಲಿಂದಾನೇ ಧಾರ್ಮಿಕನೇ ಇದು, ಸ್ಪಿರಿಚುವಲ್ ಕಂಟ್ರಿ ನಮ್ಮ ಇಂಡಿಯಾ. ಹೌದು. ಇದೇನ್ ಹೇಳ್ತಾರೆ, ಇದು ಇಂಡಿಯನ್ನೆಸ್ ಅಂದ್ರೆ ಏನ್ ಹಿಂದುತ್ವ ಮುಸ್ಲಿಮ್ಸ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಹಿಂದೂ ಬಾಂಧವರು ಎಲ್ಲ ಅದೇ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ವಾ? ಬೇರೆ ಇದಕ್ಕೆ ಹೆಸರು ಏನ್ ಕೊಡ್ಬೇಕಾಗಿದೆ? ಹಿಂದುತ್ವ ಅಂದ್ರೆ ಆ ಕಾಲದಲ್ಲಿ ಸರ್ವಾರ್ಕರ್ ಏನ್ ಹೇಳಿದ್ರು, ಹಿಂದುತ್ವ ಅಂದ್ರೆ ಇಂಡಿಯನ್ನೆಸ್ ಅಂತ. ಈ ಇಂಡಿಯನ್ನೆಸ್ ಇಸ್ ಆಲ್ರೆಡಿ ದೇರ್ ಅಲ್ವಾ? ಬೇರೆ ಧರ್ಮಗಳಿಗೆ ಏನು ತೊಂದರೆ ಆಗ್ಬಾರ್ದು, ಹಂಗ್ ನೋಡ್ಕೋಬೇಕು. ಅದೇ ನಮ್ ಹಿಂದೂಸ್ತಾನ ಸಂವಿಧಾನ ಧರ್ಮ, ನಮ್ ಧರ್ಮ ಅನ್ಕೊಂತೀನಿ ನಾನು. ಖಂಡಿತ. ಶಹರಿಯಾರ್ ಖಾನ್ ಅವರು, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಹಾಗೆ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಯಾಕೆ ನಮ್ಮ ತಗೊಂಡು ಚಿಕ್ಕದೊಂದು ಬ್ರೇಕ್.
ಹಿಂದೂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಮುಖವಾಗಿ ಈ ಒಂದು ಚರ್ಚೆಯನ್ನು ನಡೆಸುವ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಹೇಳಿರುವಂತಹ ರೀತಿಯಲ್ಲಿ ಒಂದೊಂದು ದೇಶಗಳು ಆಯಾ ದೇಶಗಳು ತಮ್ಮದೇ ಆದಂತಹ ಐಡೆಂಟಿಟಿಯನ್ನ ಹೊಂದಿದಾವೆ ಅನ್ನುವಂಥದ್ದು. ಎಲ್ಲಾ ದೇಶಗಳು ಆಯಾ ದೇಶದ ಹೆಸರಿನಲ್ಲಿ ಗುರುತಿಸುವ ಸಂದರ್ಭದಲ್ಲಿ ನಮಗೆ ಧಾರ್ಮಿಕ ಐಡೆಂಟಿಟಿ ಬೇಕೇ ಅನ್ನೋದು ಇಲ್ಲಿ ಕಾರಣ ಇಷ್ಟ. ಅವರು ಹೇಳ್ತಾರೆ ಅಮೆರಿಕಾದಲ್ಲಿರುವಂತವರು ಅಮೆರಿಕನ್ನರು, ಜರ್ಮನಿಯಲ್ಲಿರುವಂತಹ ಜರ್ಮನ್ನರು ಅಂತ ಹೇಳುವಂತಹ ಸಂದರ್ಭದಲ್ಲಿ ಇಂಡಿಯಾದಲ್ಲಿರುವಂತವನು ಇಂಡಿಯನ್ ಅನ್ನುವಂಥದ್ದು ಸಾಕಾಗುತ್ತಲ್ವಾ? ಭಾರತದಲ್ಲಿರುವವನು ಭಾರತೀಯ ಆಗ್ತಾನೆ ಹೊರತು ಆತನನ್ನ ಹಿಂದೂ ಅನ್ನುವಂಥದ್ರಲ್ಲಿ ಪರಿಗಣಿಸಬೇಕಂತ ಅವಶ್ಯಕತೆ ಇದೆಯಾ? ಕೇವಲ ಪ್ರಚೋದನೆಯ ಉದ್ದೇಶದಿಂದ ಹಿಂದುತ್ವದ ಬಗ್ಗೆ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆಯೇ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುತ್ತದೆ. ಸೋಮಯಾಜ್ ಅವರೇ, ನೀವು ಆವಾಗಲೇ ಹೇಳಿದ್ರೆ ಉಜ್ಬೇಕ್ ಸ್ಥಾನದಲ್ಲಿರುವ ಉಜ್ಬೇಕ್ ಎಂದು ಕರಿತೀವಿ, ಇಂಡಿಯಾದಲ್ಲಿದ್ದವನು ಇಂಡಿಯನ್ ಅಂತ ಕರಿತೀವಿ, ಭಾರತದಲ್ಲಿರುವವನನ್ನ ಭಾರತೀಯ ಅಂತ ಕರಿತೀವಿ. ಹಿಂದೂಸ್ತಾನ್ ಅನ್ನುವಂತಹ ಒಂದು ಪದ ಮೂಲಭೂತವಾಗಿ ನಿಮ್ಮ ಪ್ರಶ್ನೆನೂ ತಪ್ಪು. ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿದ್ದು ಹಿಂದೂಗಳು ಅಂತಂದ್ರೆ ಅಥವಾ ಹಿಂದೂ ಅಂತಕ್ಕಂಥದ್ದು ಯಾವ ಧರ್ಮವನ್ನು ಕುರಿತು ಹೇಳಿದ್ದಲ್ಲ, ನಾನು ಹೇಳ್ತೇನೆ, ಇದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಿಂದೂಸ್ತಾನದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಅದನ್ನೇ ನಾನು ಹೇಳ್ತಾ ಇರೋದು. ಹಿಂದೂಸ್ತಾನ್ ಅನ್ನುವಂಥದ್ದು ಭಾರತದ ಕಾನ್ಸ್ಟಿಟ್ಯೂಷನ್ ತನ್ನ ಪ್ರಿಯಾಂಬಲ್ ಅಲ್ಲಿ ಹೇಳಿರೋ ಪ್ರಕಾರ ಹಿಂದೂಸ್ತಾನ ಭಾರತ ಬೇರೆ ಬೇರೆ ಅನ್ನುವಂಥ ವರ್ಡ್ ಇಲ್ಲ ಅಲ್ಲಿ. ಭಾರತದ ಸಂವಿಧಾನದಲ್ಲಿ ಇಂಡಿಯಾ ದಟ್ ಈಸ್ ಬ್ರಿಟಿಷರು ಬರೋದು ಅದನ್ನೇ ಇಲ್ಲಿ ಆಗಿರ್ತಾರೆ. ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ, ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಅದು ಈ ದೇಶದ ಸಂವಿಧಾನ. ಅದಕ್ಕೂ ಮುಂಚೆಂದಲೂ ಹಿಂದೂಸ್ತಾನದ ಎಕ್ಸಿಸ್ಟೆನ್ಸ್ ಇತ್ತಲ್ಲ. ಹಿಂದೂಸ್ತಾನದ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಹೇಳ್ತೀರಿ? ಈ ದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಕೂಡ ಇದು ಹಿಂದೂಸ್ತಾನ ಈ ದೇಶದ ಮುಖ್ಯ ಹೆಸರು. ಇಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಕೂಡ ಅವರು ಯಾವ ಧರ್ಮದವರಾಗಿರ್ಬೋದು, ಯಾವ ಭಾಷೆಯವರಾಗಿರ್ಬೋದು, ಯಾವ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರಾಗಬಹುದು, ಅವರೆಲ್ಲರೂ ಕೂಡ ಹಿಂದೂಸ್ತಾನದಲ್ಲಿ ಇರೋದಾದ್ರಿಂದ ಅವರೆಲ್ಲರೂ ಹಿಂದೂಗಳು ಅಂತ ಹೇಳಿ ಒಪ್ಪಿಕೊಳ್ತಕ್ಕಂಥ ವಿಶಾಲ ಹೃದಯವನ್ನು ನಾವು ತೋರಿಸ್ತಾ ಇದ್ದೇವೆ. ಪೂಜ್ಯ ಮೋಹನ ಭಾಗವತ್ ಅವರು ಹೇಳ್ತಾ ಇರತಕ್ಕಂಥದ್ದೇನು, ನೀವು ಮುಸ್ಲಿಮು ನಮ್ಮವರಲ್ಲ, ಕ್ರಿಶ್ಚಿಯನ್ ನಮ್ಮವರಲ್ಲ, ಬೌದ್ಧ ನಮ್ಮವರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಈ ನಮ್ಮ ಪವಿತ್ರ ಭೂಮಿಯಲ್ಲಿ ವಾಸ ಮಾಡತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ಅಣ್ಣ ತಮ್ಮಿಂದರೇ, ಅಕ್ಕ ತಂಗಿಯರೇ, ನೀವೆಲ್ಲರೂ ಕೂಡ ನಮ್ಮೊಂದಿಗಿದ್ದೀರಾ, ನಾವೆಲ್ಲ ಒಟ್ಟಾಗಿ ರಾಷ್ಟ್ರ ಕಟ್ಟೋಣ. ಇದು ಒಂದು ಅದ್ಭುತವಾದಂತಹ ಪ್ರಪಂಚದಲ್ಲೇ ಶಕ್ತಿಶಾಲಿಯಾದಂತಹ ಹಿಂದೂ ಸ್ಥಾನ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿದ್ರೆ ಹೊರತಾಗಿ ನಾವು ಬರೇ ಇದು ಹಿಂದೂ ಧರ್ಮ ಪಾಲನೆ ಮಾಡೋರಿಗೆ ಅಂತಕ್ಕಂಥ ಧರ್ಮ ಅಂತಕ್ಕಂಥ ಶಬ್ದವನ್ನು ಅವ್ರು ಉಪಯೋಗಿಸಿಲ್ಲ. ತೋರಿಸಿ ಅಲ್ಲಿ ಧರ್ಮನ ಹಾಗಾದ್ರೆ ಏನದು? ಹಿಂದೂ ಅಂತಕ್ಕಂಥದ್ದು ಹಿಂದೂಸ್ತಾನ, ಹಿಂದೂ ಅಂತಕ್ಕಂಥದ್ದು ವೇ ಆಫ್ ಲೈಫ್. ಅದು ನಾವು ಧರ್ಮದಿಂದ ಹೊರತಾಗಿಟ್ಟಿದ್ದೇವೆ. ಇದನ್ನ ಹಿಂದೂಸ್ತಾನ ಹಿಂದೂ ಅಂತಕ್ಕಂಥದ್ದಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ ಇಲ್ಲಿ. ಅದು ಮೂಲಭೂತವಾಗಿ ಅದನ್ನ ನಾವು ಹೇಳ್ತಾ ಇದ್ದೀವಿ. ಹಾರ್ನಳ್ಳಿ ಅವರೇ, ತಾವೇನು ಹೇಳ್ತೀರಿ ಇದಕ್ಕೆ? ಈಗ ಹಿಂದೂ ಅನ್ನೋ ಪದವನ್ನ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನುವ ಒಂದು ಸಂದರ್ಭದಲ್ಲೂ ನಾವು ನೋಡ್ಬೇಕಾಗುತ್ತೆ. ಸಾಮಾನ್ಯಕ್ಕೆ ನಮ್ಮ ಈ ಸಿಂಧೂ ನದಿಯಿಂದ ನಂತರ ಇದ್ದಂಥ ಜನಗಳ ಏನು ನಾಗರಿಕತೆ ಏನಿದೆ, ಹಿಂದಿಂದ ಬಂದಂಥ ನಾಗರಿಕತೆ, ಅವರಲ್ಲಿರ್ತಕ್ಕಂಥ ಜೀವನ ಶೈಲಿ, ಇರ್ತಕ್ಕಂಥ ವಿಚಾರಗಳು, ಇದೆಲ್ಲವೂ ಒಂದು ಸಮಗ್ರವಾಗಿ ಹಿಂದೂ ಧರ್ಮ ಅಂತ ಹೇಳಿ ಹೇಳ್ಕೊಂಡು ಬಂದಿದೆ. ಆದರೆ ನೀವು ಯಾವಾಗ ಹಿಂದೂ ಧರ್ಮದ ರೀತಿಯಲ್ಲಿ ನೀವು ನೋಡಿದ್ರೆ ಇದೆರಡು ರೀತಿ ನೋಡ್ತಕ್ಕಂಥ ವಿಚಾರ. ಒಂದು ವೇದಗಳನ್ನೇ ನಂಬಿದವರು ಹಿಂದೂಗಳು, ಬೇರೆಯವರಲ್ಲ ಅನ್ನೋ ಒಂದು ಸಿದ್ಧಾಂತದಲ್ಲಿದೆ. ಅದಲ್ಲದಲೇ ಹಿಂದೂ ಧರ್ಮವನ್ನು ನಾವು ಸಮಗ್ರವಾಗಿ ಪರಿಶೀಲನೆ ಮಾಡಿದಾಗ ಎಲ್ಲ ರೀತಿಯ ವಿಚಾರಧಾರೆಗಳು ಇದರಲ್ಲಿ ಒಳಗೊಂಡು ಬಂದಿದೆ. ಹಿಂದೆ ಯವನರು ಅಂತ ಹೇಳಿದವರು, ಹಿಂದಿನೆಲ್ಲ ಯುರೋಪಿಂದ ಬಂದವರು ಸಹ ಇದರಲ್ಲಿ ಹಿಂದೂಗಳಲ್ಲೇ ಒಬ್ಬರಾಗಿ ಹೊರಟೋಗಿದ್ದಾರೆ. ಒಂದು ನದಿಯಲ್ಲಿ ಹರಿದು ಹೋದಾಗ ಅನೇಕ ಸಣ್ಣ ನದಿಗಳು ಬಂದು ಸೇರಿಕೊಂಡು ಹೋಗುವ ಹಾಗೆ ಈ ಹಿಂದೂ ಧರ್ಮ ನಡ್ಕೊಂಡು ಬಂದಿದೆ. ಆದರೆ ನೀವು ಒಂದು ನ್ಯಾರೋ ಪರ್ಸ್ಪೆಕ್ಟಿವ್, ಒಂದು ಸಂಕುಚಿತವಾದಂಥ ದೃಷ್ಟಿಯಲ್ಲಿ ನೀವು ನೋಡಿದ್ರೆ, ಬರೀ ಧರ್ಮ ಅಂತ ಹೇಳಿ ನೀವು ಯೋಚನೆ ಮಾಡಿದ್ರೆ, ಯಾರು ವೇದಗಳನ್ನು ಹೇಳ್ತಾರೆ, ವೇದಗಳನ್ನು ಪೂಜಿಸ್ತಾರೆ ಅಂಥವ್ರು ಮಾತ್ರ ಹಿಂದೂಗಳು ಅಂತ ಹೇಳಿದಾಗ ಆಗ ಈ ರೀತಿಯಾದಂಥ ವಿಚಾರ ಮನೋಭಾವ ಬರುತ್ತೆ. ನೀವು ವಿಶಾಲ ದೃಷ್ಟಿಯಲ್ಲಿ ಎಲ್ಲರೂ ಇಲ್ಲಿರ್ತಕ್ಕಂಥ, ಈಗ ಉದಾಹರಣೆಗೆ ನಾನು ಕೇಳ್ತೀನಿ, ನಾವು ತುಂಬತಕ್ಕಂತಹ ಫಾರ್ಮ್ಗಳಲ್ಲಿ ಬರ್ತಕ್ಕಂಥ ರಿಲಿಜಿಯನ್ ಅನ್ನುವಂಥ ಕಾಲಂನೊಳಗಡೆ ಬರೀತಕ್ಕಂಥದ್ದು ಹಿಂದೂ ಅನ್ನುವುದನ್ನು ಬರೆಯುವಂತದ್ದಕ್ಕೆ ಅಂತ ಕೇಳಿದಾಗ ಸೋಮಯಾಜಿಯವರು ಕೂಡ ಫಾರಂ ಅಲ್ಲಿ ನೋಡಿ ಹಾಗೆ ಬರ್ದಿಲ್ಲ ನಾನು. ಸೋಮಯಾಜಿ ಅವರು ಬರ್ದಿದ್ದಾರೆ ಅಥವಾ ಹರಿಪ್ರಸಾದ್ ಬರ್ದಿದ್ದಾರೆ ಅನ್ನೋ ಇಂಪಾರ್ಟೆಂಟ್ ಅಲ್ಲ. ಸೋಮಯಾಜಿ ಅವರೇ, ರಿಲಿಜಿಯನ್ ಅನ್ನುವಂಥ ಕಾಲಮ್ ಅನ್ನು ಕೊಟ್ಟಿರುವಂತದ್ರ ಒಳಗಡೆ ಬರೀತಕ್ಕಂಥದ್ದು ಆಯಾ ಧರ್ಮವನ್ನ ಬರೀತಾರೆ. ಅದರಲ್ಲಿ ಹಿಂದೂ ಅನ್ನುವಂಥದ್ದನ್ನ ರೆಫರ್ ಮಾಡ್ತೀವಿ. ಅದನ್ನ
ಅದೇ ತಾನೇ ಧರ್ಮ ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡುವಂಥದ್ದು. ಅಲ್ಲಿ ಇನ್ನೊಬ್ಬ ಯಾವನೋ ನಾನು ಹಿಂದೂ ಅಂತ ಹೇಳುವಂಥದ್ದನ್ನ ಹಾಕ್ಬೇಕು ಆಗುತ್ತಾ? ಅಲ್ಲ, ಈಗ ನೀವು ಹೇಳಿದ್ದು ಒಂದು, ನಾವು ಯಾವ ಧರ್ಮಕ್ಕೆ ಸೇರಿದೀವಿ ಅಂತ ಹೇಳಿದ್ರೆ ನಾವು ವೇದಗಳನ್ನ ಗೌರವಿಸೋರೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದ್ದೀವಿ ಅಂತ ಹೇಳಬೇಕಾಗತ್ತೆ. ಆದರೆ ನಾವು ಹಿಂದೂ ರಾಷ್ಟ್ರವನ್ನ ಮಾಡ್ತೀವಿ ಅಥವಾ ಹಿಂದುತ್ವವನ್ನ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳಿದಾಗ ಬರೀ ಹಿಂದುತ್ವ ಅಂದ್ರೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಹಿಂದುತ್ವ ಅನ್ನೋ ವಿಷಯದಲ್ಲಿ ಹಿಂದುತ್ವವನ್ನ ಮೇಲೆ ನೀವು ಓಟನ್ನ ಕೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಹಿಂದುತ್ವ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನಜೀವನದ ಒಂದು ರೀತಿಯಾದಂತ ನಡ್ಕೊಂಡು ಬಂದಿರತಕ್ಕಂಥ ಏನು ಇವ್ರು ಹೇಳಿದಾಗ ಸೌಮ್ಯಾಜಿ ವೇ ಆಫ್ ಲೈಫ್ ಅಂತ ಹೇಳಿ ಈ ಒಂದು ಪರಂಪರೆ ಆಧಾರದ ಮೇಲೆ ಹಾಗೂ ಅದನ್ನ ಇಂಟರ್ಪ್ರಿಟ್ ಮಾಡಿದ್ದಾರೆ. ನೀವು ಯಾವುದೇ ಒಂದು ವಿಷಯ ಹಿಂದೂ ಅಂತ ಹೇಳಿದ ತಕ್ಷಣ ಇವರು ಜಾತ್ಯತೀತರಲ್ಲ, ಇವರು ಏನು ಒಂದು ಜಾತಿಯನ್ನ ಹೇಳ್ತಾ ಇದ್ದಾರೆ, ಇವ್ರ ಉದ್ದೇಶಗಳು ಸರಿ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ಅದು ಹೇಳೋಕ್ಕಾಗಲ್ಲ. ಆದ್ರೆ ವಿಷಯವನ್ನ ನಾವು ಅದರ ಅರ್ಥದ ಮೇಲೆ ಪ್ರತಿಪಾದನೆ ಮಾಡಬೇಕಾದ್ರೆ ಒಬ್ರು ಹಿಂದುತ್ವದ ಆಧಾರದ ಮೇಲಾಗಲಿ ಹಿಂದೂ ತತ್ವದ ಆಧಾರದ ಮೇಲೆ ಹೇಳಿದ್ರೆ ಅದು ಏನು ಇಟ್ ಇಸ್ ಅನ್ ಇನ್ಕ್ಲೂಸಿವ್ ಡಾಕ್ಟ್ರಿನ್. ಇದು ಎಲ್ಲರನ್ನೂ ಸಮಗ್ರವಾಗಿ ಸೇರಿಸ್ಕೊಳ್ತಕ್ಕಂಥ ತತ್ವವೇ. ಇವತ್ತಿನ ದುರದೃಷ್ಟ, ಇವತ್ತಿನ ಹಿಂದೂ ಅಂತ ಹೇಳುವವನನ್ನ ನೀವು ಜಾತಿ ಧರ್ಮವನ್ನ ನೀವು ಬೇರೆ ಧರ್ಮಗಳ ವಿರೋಧ ಇದ್ದೀರಾ ಅಂತ ಹೇಳ್ತಕ್ಕಂಥದ್ದು ಇವತ್ತು ಕೆಲವರೆಲ್ಲ ಆ ರೀತಿ ಅಭಿಪ್ರಾಯ ಇರೋದು ನಾನು ದುರದೃಷ್ಟಕ. ಹಿಂದೂ ಧರ್ಮದ ವೈಶಾಲತ್ಯವನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಕೆಲವರು ಇದನ್ನ ಆ ರೀತಿ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ. ಇದರ ದೊಡ್ಡತನ, ಹಿಂದೂ ಧರ್ಮದ ದೊಡ್ಡತನವನ್ನ ಗೌಣವನ್ನಾಗಿ ಮಾಡಿದಾಗೆ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ನಾವು ಯಾರು RSSನವ್ರ ಉದ್ದೇಶ ಏನು, ಭಾಗವತ್ ಅವ್ರ ಉದ್ದೇಶ ಏನು ಹೇಳದಲೆ ಅವ್ರು ಹೇಳಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥ ತತ್ವದ ಆಧಾರದ ಮೇಲೆ ಚಿಂತನೆ ಮಾಡಿದಾಗ ಒಬ್ರು ಹಿಂದೂಸ್ತಾನ ಅಥವಾ ಹಿಂದುತ್ವ ಅಂತ ಹೇಳಿದ್ರೆ ಬೇರೆ ಧರ್ಮದವ್ರಿಗೆಲ್ಲ ಇಲ್ಲಿರೋಕೆ ಅವಕಾಶ ಇಲ್ಲ ಅನ್ನೋ ಅರ್ಥ ಬರುವುದಿಲ್ಲ. ಎಲ್ಲರಿಗೂ ಸಹ ಒಂದು ಸಮವಾಗಿ ನೋಡ್ತಕ್ಕಂಥ ಯಾವ ಒಂದು ಈ ಮನೋಭಾವ ಇದೆ, ಆ ಮನೋಭಾವದ ಆಧಾರದ ಮೇಲೆ ನಾವು ಯೋಚನೆ ಮಾಡಿದಾಗ ಎಲ್ರಿಗೂ ಇದರಲ್ಲಿ ಅವಕಾಶ ಇದೆ. ಆದರೆ ನೀವು ಇಲ್ಲ ಇವರು RSSನವ್ರ ಉದ್ದೇಶ ಸರಿ ಇಲ್ಲ, ಇವತ್ತಿನ BJP ಸರ್ಕಾರ ಬಂದಿದೆ, ಇದಕ್ಕೆ ಬೇರೆ ಕೋಮಿನ ವಿರುದ್ಧವಾಗಿ ಆ ರೀತಿ ಅರ್ಥೈಸಿದ್ರೆ ಅದಕ್ಕೆ ಬೇರೆ ಅಭಿಪ್ರಾಯ ಬರ್ಬೋದೇನೋ. ಅದರ ಹಾಗಿಲ್ಲದೆ ಇದ್ರೆ ಏನಾಗಿದೆ, ನಮ್ಮ ಸಹಚಿಂತಕರಾದಂಥ ಸೋಮಯಾಜಿಯವರು, ರಾಮಸ್ವಾಮಿಯವರು ಇವರೆಲ್ಲ ಇದರಲ್ಲಿ ಈಗ ಮೋಹನ್ ಭಾಗವತ್ರವರ ಈಗಿನ ಹೇಳಿಕೆಯನ್ನಷ್ಟೇ ಕುರಿತು ಚಿಂತನೆ ಮಾಡ್ತಾ ಸ್ಪಂದಿಸಿದ್ದಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದಾಗಿನಿಂದ ಅದರ ಪ್ರಣಾಳಿಕೆ, ಅದರ ಘೋಷಣೆಗಳು ಮತ್ತು ಅವರ ಚಿಂತನೆಗಳನ್ನೆಲ್ಲ ಗಮನಿಸಿದಾಗ ಏನಿದೆ ಅಲ್ಲಿ ಅಂತ ಹೇಳಿದರೆ, ಇಲ್ಲಿ ವೈದಿಕ ಧರ್ಮವೇ ಹಿಂದೂ ಧರ್ಮ ಅಥವಾ ಹಿಂದೂ ಧರ್ಮವೇ ಭಾರತೀಯದರ ಧರ್ಮ, ವೈದಿಕ ಸಂಸ್ಕೃತಿಯೇ ಭಾರತೀಯ ಸಂಸ್ಕೃತಿ ಅನ್ನುವ ನೆಲೆಯಲ್ಲಿ ಪ್ರತಿಪಾದನೆಯಾಗಿದೆ. ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಉಳಿದವರೆಲ್ಲ ಈ ಹಿಂದುತ್ವಕ್ಕೆ ಅವರು ಅಧೀನವಾಗಿ ಹೋಗಬೇಕು ಅಂತ ಪ್ರತಿಪಾದನೆಯಾಗಿದೆ. ಇಲ್ಲಿ ಸರ್ವೋಚ್ಚ ಸಾರ್ವಭೌಮ ಸ್ಥಾನದಲ್ಲಿ ಹಿಂದೂ ಧರ್ಮ ಇರಬೇಕು ಅಂತ ಅದೆಲ್ಲ ಪ್ರತಿಪಾದನೆಯಾಗಿದೆ. ಹಿಂದೆಲ್ಲ ಅದೆಲ್ಲ ಪೂರ್ಣವಾಗಿ ಅದನ್ನು ನಾನು ವಿರೋಧಿಸ್ತೇನೆ. ನಮ್ಮ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾವತ್ತೂ ಕೂಡ ಬೇರೆ ಧರ್ಮದವರು ನಮಗೆ ಅಧೀನವಾಗಿರಬೇಕು ಅಂತ ಹೇಳಿಲ್ಲ. ಸಹೋದರ ಭಾವದಿಂದ ವಸುದೈವ ಕುಟುಂಬಕಂ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಇದು ಪ್ರವಚನದ ಮಾತಾಯ್ತು, ಭಾಷಣದ ಮಾತಾಯ್ತು. ಇಲ್ಲ ಒಂದು ಉತ್ಕೃಷ್ಟವಾದ ಸಂಸ್ಥೆಯ ಮೇಲೆ, ಸಂಘದ ಮೇಲೆ ಮಾಡ್ತಕ್ಕಂತಹ ಒಂದು ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲವನ್ನು ಕೂಡ ನಾವು ಚರ್ಚೆಯನ್ನು ಮಾಡಬಹುದು ವೈಚಾರಿಕವಾಗಿ. ಸಂಸ್ಥೆ ಮೇಲೆ ಆಪಾದನೆ ಆಗುದಿಲ್ಲ, ಅವರ ಅಭಿಪ್ರಾಯ ಆಗುತ್ತೆ ಅಷ್ಟೇ. ನನ್ನ ಅಭಿಪ್ರಾಯ ಏನಲ್ಲ, ನಾನು ಸಾಹಿತ್ಯದ ಇತಿಹಾಸದ ವಿದ್ಯಾರ್ಥಿಯಾಗಿ ಆ ಹಿಂದೆ ಗೋಳ್ವಾಲ್ಕರ್ ಅವರ ಕೃತಿಗಳನ್ನ ಅಭ್ಯಾಸ ಮಾಡಿದ್ದೀನಿ ನಾನು. ಹಾಗಾಗಿ 2 ದಶಕಗಳ ಹಿಂದೆನೆ ನಾನು ಅದನ್ನು ಅಭ್ಯಾಸ ಮಾಡಿದ್ದೀನಿ. ಹಾಗಾಗಿ ನನಗೆ ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆಯಲ್ಲ ಅದು ಇಲ್ಲಿ ಹಿಂದೂಗಳ ಅಲ್ಲದವರ ಮನಸ್ಸಿನಲ್ಲಿ ಅದು ಸದಾ ಭಯವನ್ನ, ಆತಂಕವನ್ನ ಉಂಟು ಮಾಡುವಂತ ಒಂದು ಸಿದ್ಧಾಂತ ಆಗಿದೆ ಅನ್ನೋದು ಮಾತ್ರ ಈಗಲೂ ಕೂಡ ಹಿಂದುತ್ವದ ಪ್ರತಿಪಾದನೆ ಗಮನಕ್ಕೆ ತರಕ್ ಪ್ರಯತ್ನ ಪಡ್ತೇನೆ. ಸ್ವಾಮೀಜಿ ಕ್ಷಮಿಸಬೇಕು, ಇಲ್ಲಿ ಕೇಳಿ. ನನ್ನ ಅಭಿಪ್ರಾಯ, ದೊಡ್ಡ ರಾಷ್ಟ್ರೀಯ ವಿಪತ್ತುಗಳಾದಾಗ, ಫ್ಲಡ್ ಮತ್ತೆ ಅರ್ಥಕ್ವೇಕ್ ಇಂಥ ಭೂಕಂಪ ಇತ್ಯಾದಿಗಳಾದಾಗ
ಮೊಟ್ಟ ಮೊದಲು ಅಲ್ಲಿ ಹೋದಂತವರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇರ್ಬೋದು. ಕಾರ್ಯಕರ್ತರು. ಅಲ್ಲಿ ಹೋದಾಗ ಇವನು ಹಿಂದೂ, ಇವನು ಕ್ರಿಶ್ಚಿಯನ್, ಮುಸ್ಲಿಂ ಯಾವ ಭಾವನೆಯನ್ನು ತೋರದೇನೆ ಇವರೆಲ್ಲರೂ ಕೂಡ ನಮ್ಮವರು, ನಮ್ಮ ಸಹೋದರರು, ನಮ್ಮ ಸಹೋದರಿಯರು ಅಂತ ಹೇಳಿ ಅವರ ಪರವಾಗಿ ನಿಂತು ಕೆಲಸ ಮಾಡಿದ್ರು. ಅದಕ್ಕೆ ಸಂಬಂಧ ಹೇಗೆ? ಹಾಗಿರ್ಬೇಕಾದ್ರೆ ಅವ್ರು ನಮ್ಮ ಸಹೋದರ ಭಾವನೆಯನ್ನು ಇಲ್ಲ ಹಾಗಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಕಾರ್ಯಗಳ ಬಗ್ಗೆ ನನಗೆ ಯಾವತ್ತೂ ಸದ್ಭಾವನೆ ಇದೆ. ಅವರು ಸಂಸ್ಕೃತಿ ಬಗ್ಗೆ, ಈ ದೇಶದ ಮೂಲ ಜನಗಳ ಬಗ್ಗೆ ಕಾಳಜಿ, ವಿವಿಧ ಬಗೆಯ ನೂರಾರು ಸಂಘ ಸೇವಾ ಸಂಸ್ಥೆಗಳನ್ನು ಕಟ್ಟಿಕೊಂಡು ತ್ಯಾಗ ಬುದ್ಧಿಯಿಂದ ಅದರ ಬಗ್ಗೆ ನನ್ನೆಲ್ಲ ಸಹಮತ ಇದೆ, ಸದ್ಭಾವನೆ ಇದೆ, ಗೌರವ ಇದೆ. ನಾನು ಸಿದ್ಧಾಂತದ ವಿಚಾರ, ಒಂದು ರಾಜಕೀಯ ಪ್ರಣಾಳಿಕೆಯಾಗಿ ಹೇಗೆ ಅದು ಬೆಳೀತು ಅನ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ನನಗೂ ಅಷ್ಟೇ ಪ್ರೀತಿ ಅಭಿಮಾನ ಇದೆ. ಇದನ್ನು ನಾವು ಭಾವುಕವಾಗಿ ನೋಡ್ತಕ್ಕಂಥದ್ದಲ್ಲ. ಈ ತರದ ಒಂದು ಹೇಳಿಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಮುಖ್ಯಸ್ಥರಿಂದ ಬಂದಾಗ ಈ ದೇಶದ ತಳ ಸಮುದಾಯಗಳು, ಅಲ್ಪಸಂಖ್ಯಾತ ಜನವರ್ಗ ಎಂಥ ಆತಂಕಕ್ಕೆ ಒಳಗಾಗ್ತಾರೆ, ಭಯಗ್ರಸ್ತರಾಗ್ತಾರೆ ಅನ್ನುವ ಭಾವನೆಗಳನ್ನು ನಾವು ಅರ್ಥ ಐಕ್ಯತೆ ಬರುತ್ತೆ, ಅವರಲ್ಲಿ ಒಂದು ಒಗ್ಗಟ್ಟು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ನಡವಳಿಕೆಯಲ್ಲಿ ತೋರಿಸಬೇಕೆ. ಒಂದೇ ಒಂದು ನಿಮಿಷ, ಪ್ರಬೋಧ್ ಮುತಾಲಿಕ್ ಅವರೇ, ತಾವೇನೋ ಹೇಳ್ಬೇಕು ಅಂತಿದ್ರೆ. ವೈದಿಕ ಪರಂಪರೆಯಿಂದ RSS ಬಂದಿದೆ ಅಂತ ಹೇಳುವಂತದ್ದು ತಪ್ಪು. ಇದು ಎಂದೂ ಯಾವತ್ತಿಗೂ ಯಾವುದೇ ಗ್ರಂಥದಲ್ಲಿ ಯಾವುದೇ RSS ನಾಯಕರು ವೈದಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅಂತನ್ನುವಂತಹದ್ದು ಸರಿಯಲ್ಲ. ಇದು ತಪ್ಪು ತಿಳುವಳಿಕೆಯನ್ನ ಸಾರ್ವಜನಿಕರಿಗೆ ಹೋಗಬಾರದು ಅಂತನ್ನುವಂತಹದ್ದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಇದು ಒಂದು. 100 ವರ್ಷದ ಹಿಂದೆ ಚಿಕಾಗೋದಲ್ಲಿ ಮಾಡಿದಂತಹ ಸ್ವಾಮಿ ವಿವೇಕಾನಂದರ ಭಾಷಣ ಆದ ನಂತರ ಜಗತ್ತಿನ ಎಲ್ಲಾ ಪತ್ರಿಕೆಗಳು ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ ಬರೆದ್ರು. ಒಬ್ಬ ಹಿಂದೂ ಸನ್ಯಾಸಿ ಅಂತನ್ನುವಂತಹದ್ದು ಬರೆದ್ರು. ಅಂದ್ರೆ ಆವಾಗಲೇ ಆ ಹಿಂದೂ ಶಬ್ದಕ್ಕೆ ಜಗತ್ತಿನಲ್ಲೇ ಮಾನ್ಯತೆ ಆಗಿತ್ತು ಅಂತನ್ನುವಂತಹದ್ದು ಇವತ್ತು ಹೇಳುತ್ತೆ. ಅವತ್ತು ಅವರು ಹಿಂದೂ ಶಬ್ದಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು. ಸೊ ಇವತ್ತು ಅದನ್ನೇ RSS ನವರು ನಾವು ತಗೊಂಡು ಹೋಗ್ತಾ ಇರುವಂತಹದ್ದನ್ನ ಇವತ್ತ್ಯಾಕೆ ಭಯ ಪಡಬೇಕು? ನಮ್ಮ ಮೈಸೂರಿನ ಮುಸ್ಲಿಂ ಸಹೋದರರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹೌದು ಹಿಂದೂಸ್ತಾನ ಇದೆ, ಹೊಸದೇನಿಲ್ಲ ಅಂತನ್ನುವಂಥದ್ದು ಹೇಳಿದ್ರು. ಇದು ಆಧ್ಯಾತ್ಮಿಕ ಚಿಂತನೆ ಹಿನ್ನೆಲೆಯಲ್ಲಿ ಸ್ಪಿರಿಚುವಲ್ ದೇಶ ಅಂತನ್ನುವಂಥದ್ದು ಹೇಳಿದ್ರು, ಆಧ್ಯಾತ್ಮಿಕ ದೇಶ ಅಂತನ್ನುವಂಥದ್ದು ಹೇಳಿದ್ರು. ಇದು ಒಪ್ಪುವಂತಹದ್ದೇ. ಸೊ ಆ ಸಹೋದರ ಹೇಳುವಂತಹದ್ದು ಇದರಲ್ಲಿ ಯಾರೂ ಭಯ ಪಡುವಂತಹದ್ದಲ್ಲ, ಯಾರೂ ಮೇಲು ಕೀಳು ಅನ್ನುವಂತ ಪಡುವಂತ ಅವಶ್ಯಕತೆನೂ ಇಲ್ಲ. ಇವತ್ತು ಸ್ವಾಮೀಜಿಯವರ ಮನಸ್ಸಿನಲ್ಲಿ ಗೊಂದಲ ಇದೆ ಅಷ್ಟೇ. ಹಿಂದೂ ಶಬ್ದಕ್ಕೆ, ಹಿಂದೂ ಧರ್ಮದ ಶಬ್ದಕ್ಕೆ, ಹಿಂದೂ ಪರಂಪರೆಗೆ ಯಾವುದೇ ರೀತಿಯ ಇದಿಲ್ಲ. ರಾಜಕೀಯವಾಗಿ ವಿರೋಧ ಮಾಡ್ತಾ ಇದ್ದಾರೆ ವಿನಃ ವೈಚಾರಿಕ ವಿರೋಧ ಅಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಖಂಡಿತ ಮುತಾಲಿಕ್ ಅವರೇ. ಶಹರಿಯಾರ್ ಖಾನ್ ಅವರೇ, ತಾವು ಏನು ಹೇಳ್ತೀರಿ ಇದಕ್ಕೆ? ಅಂದ್ರೆ ಧರ್ಮದ ಆಧಾರದಲ್ಲಿ ಎಲ್ಲ ಧರ್ಮಗಳು ಕೂಡ ಇದು ಒಂದೇ ಪದದ ಅಡಿಯಲ್ಲಿ ಅನ್ನೋ ರೀತಿಯಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲ ನೋಡಿ, ಧರ್ಮದ ರಿಲಿಜಿಯಸ್ ಫ್ರೀಡಮ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಇದೆ. ಧರ್ಮ ಬಿಟ್ಬಿಡಿ ನೀವು. ಕಲ್ಚರಲ್ಲಿ ನಾವೆಲ್ಲ ಇಂಡಿಯನ್ಸ್. ಹೌದು, ನಾವೆಲ್ಲ ಹಿಂದೂಗಳು ಕಲ್ಚರಲ್ಲಿ ಅಲ್ವಾ? ಹೌದು, ನಾವೆಲ್ಲ ಇಂಡಿಯನ್ಸ್. ಅಭಿನಂದನೆಗಳು. ಹಿಂದೂಯಿಸಂ ವರ್ಡ್ ಅಲ್ಲ ಅದು. ಓಕೆ, ಗೊತ್ತಾಯ್ತಾ? ವರ್ಡ್ ಅದು ಅದಿರ್ಬೋದು. ಎಲ್ಲರೂ ಹಿಂದೂಸ್ ಅಂದ್ರೆ ನೋಡಿ, ವೇದಾಂತಿಸ್ ಅಂದ್ರೆ ಬೇರೆದು. ಹಿಂದೂಸ್ ಅಂದ್ರೆ ನೋಡಿ, ಪರ್ಷಿಯಾದಲ್ಲಿ ಅರಬ್ಸ್ ಕಾನ್ಕೋರ್ ಮಾಡಿದಾಗ ಇರಾನ್ ಅಲ್ಲಿ ಅರಬೈಸೇಷನ್ ಆಗಿಲ್ಲ, ಅಲ್ಲಿ ಇಸ್ಲಾಮೈಸೇಷನ್ ಆಯ್ತು. ಪರ್ಷಿಯನ್ಸ್ ಅವ್ರ ಕಲ್ಚರ್ ಉಳಿಸ್ಕೊಂಡ್ರು. ಆ ತರಾನೇ ನಾವು ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಬಟ್ ನಮ್ ಕಲ್ಚರ್ ಇದೆಯಲ್ಲ, ನೀವು ಆಚೆ ಕಡೆ ಹೋಗಿ ನೋಡಿ, ನಾವ್ ಹಿಂದೂ ಆಗಿ ಯಾರಾದ್ರೂ ಆಗ್ಲಿ, ನಮ್ಗೆ ಇಂಡಿಯನ್ಸ್ ಏನದು ಹಿಂದೂಸ್ತಾನೀಸ್ ಅಂತಾರೆ, ಹಿಂದೂಸ್ ಅನ್ನಲ್ಲ, ಹಿಂದೂಸ್ತಾನೀಸ್ ಅಂತಾರೆ. ಅದ್ರಲ್ಲಿ ತಪ್ಪೇನಿದೆ ಹೇಳಿ? ಕಲ್ಚರಲ್ಲಿ ಬೇರೆದು, ರಿಲಿಜನ್ ಬೇರೆದು. ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿರ್ಬೇಕು. ಹಾಗಾದ್ರೆ ಹಿಂದೂಸ್ತಾನಿ ಹಿಂದುತ್ವ ಅಂದ್ರೆ ಇಟ್ ಶುಡ್ ಇನ್ಕ್ಲೂಡ್ ಇಸ್ಲಾಂ, ಬುದ್ಧಿಸಂ, ವೇದಾಂತಿಸಂ ಎಲ್ಲ. ಕಲ್ಚರ್ ಇದೆಯಲ್ಲ, ಹಲೋ, ಸರಿಯಾಗಿದೆ, ಕರೆಕ್ಟ್ ಆಗಿ ಹೇಳಿದೀರಾ. ಒಂದ್ ನಿಮಿಷ ಸೋಮೇಶ್ ಹೇಳಿ. ಇಲ್ಲ, ಸೋಮೇಶ್ ಅವರು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ನಾನು ಕೇಳ್ತಾ ಇರುವಂತದ್ದು ಇಷ್ಟೇ, ಶಹರಿಯಾರ್ ಖಾನ್ ಅವರೇ, ಸ್ಪಷ್ಟವಾಗಿ ಭಾರತದ ಐಡೆಂಟಿಟಿಯನ್ನ ಹಿಂದೂಯಿಸಂ ಮೂಲಕವಾಗಿ ನೋಡ್ಬೇಕಾ ಅನ್ನುವಂಥದ್ದು.
ನಾವು ಹೇಳ್ಬೋದಾ ನೋಡಿ, ನಾವು ಇಷ್ಟಪಳ್ಳಿ ಬೆಳ್ಳಿ ವಿ ಆರ್ ಆನ್ ದ ಅದರ್ ಸೈಡ್ ಆಫ್ ದ ಸಿಂಧೂಸ್. ಹಿಸ್ಟಾರಿಕಲಿ ನಮ್ಗೆ ಹಿಂದೂಸ್ತಾನೀಸ್ ಅಂತಾರೆ. ಹಿಂದೂಯಿಸಂ ಅಲ್ಲದೆ ಕಲ್ಚರಲ್ ಐಡೆಂಟಿಟಿ ಇಂಡಿಯಾ ಆಗೋದು. ನೀವು ಮುಸಲ್ಮಾನರ ಮನೆಗೆ ಹೋಗಿ, ಹಿಂದೂಸ್ ಮನೆಗೆ ಹೋಗಿ, ನೀವು ಅಲ್ಲ ಒಂದೇ ತರ ಕಾಣತ್ತದು. ರಿಲಿಜಿಯನ್ ಪ್ರಾಕ್ಟೀಸಸ್ ಬಿಟ್ಬಿಡಿ. ನೀವು ಆಚೆ ಕಡೆ ಇಟಾಲಿಗೆ ಹೋಗಿ, ಜರ್ಮನ್, ನಾನು ಹೋಗಿದ್ದೀನಿ, ನೋಡಿದ್ದೀನಿ. ನೀವ್ ಏನಾದ್ರೂ ಮಾಡಿ ನಿಮ್ ಹಿಂದೂಸ್ತಾನಿಗೆ ಗೊತ್ತಾಗ್ಬಿಡುತ್ತೆ. ನೀವು ಮಾತಾಡಿದ ತಕ್ಷಣ ಗೊತ್ತಾಗತ್ತೆ ಅವ್ರಿಗೆ. ಆ ಐಡೆಂಟಿಟಿ ಇದೆಯಲ್ಲ, ಇಂಡಿಯನ್ನೆಸ್ ಇದೆಯಲ್ಲ, ಅದಕ್ಕೆ ನಾವು ಗೌರವಿಸ್ತೀವಿ, ವೆಲ್ಕಮ್ ಮಾಡ್ತೀವಿ. ಅದ್ ಬೇರೆದು. ಬಾಕಿ ಏನಿದೆ ಕಾನ್ಸ್ಟಿಟ್ಯೂಟ್ ರಿಲಿಜನ್ ಬೇಕಿದೆ ಅಲ್ಲ, ರಿಲಿಜನ್ಗೆ ಮ್ಯಾನ್ಯುಪುಲೇಟ್ ಮಾಡಬಾರ್ದು. ರಾಜಕಾರಣಿಗಳು ಆಗಿರ್ಲಿ, ಧಾರ್ಮಿಕ ಗುರುಗಳು ಆಗಿರ್ಲಿ, ಅದಕ್ಕೆ ಬಿಟ್ಬಿಡ್ಬೇಕು. ಅಲ್ಲೇ ತೊಂದರೆ ಬರೋದು. ಮ್ಯಾನ್ಯುಪುಲೇಷನ್ ವೋಟ್ ಬ್ಯಾಂಕ್ ಮಾಡ್ತಾರಲ್ಲ, ಅಲ್ಲೇ ಪ್ರಾಬ್ಲಮ್ ಬರೋದು. ಆಮೇಲೆ ಮುಸ್ಲಿಮ್ಸ್ಗೆ ಪೊಲಿಟಿಷಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಇದು. ಹಿಂದುತ್ವ ಏನು, ಇಂಡಿಯನ್ನೆಸ್ ಏನಂತ ಅವ್ರಿಗೆ ತಿಳುವಳಿಕೆನೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಏನಂತ. ಅದಕ್ಕೋಸ್ಕರ ಅಪೋಸಿಷನ್ ಬರೋದು. ಅದು ಅದಕ್ಕೆ ಓಪನ್ ಆಗಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿದು. ಯಾವ ಸೋಮಯ್ಯ ಸ್ವಾಮೀಜಿ ಅವರು ಹೇಳ್ತಾ ಇದ್ರ, ಇಟಾಲಿಯನ್ಸ್ ಅಂದ್ರೆ ಇಟಾಲಿಯನ್ಸ್ ಹೈ ಲೆವೆಲ್ ಆಫ್ ಎಜುಕೇಶನ್ ಇದೆ. ನೀವು ಅರಬ್ ಹೋಗಿ ಎಲ್ಲ ಕಡೆ ಇದೆ, ನಮ್ ಕಡೆ ಎಜುಕೇಶನ್ ಇಲ್ಲ. ಅದಕ್ಕೋಸ್ಕರ ನೀವು ಒಂದ್ಸತಿ ಧಾರ್ಮಿಕ ಹೆಸರು ಹಿಂದೂಯಿಸಂ ಅಂದಿದ ತಕ್ಷಣ ಇವ್ರು ಹಿಂದೂಯಿಸಂಗೆ, ಮುಸ್ಲಾಂಗೆ, ಬುದ್ಧಿಸ್ಗೆಲ್ಲ ಸಬ್ಜುಕೇಟ್ ಮಾಡ್ತಾರೆ ಅಂತ ಒಂದು ಭಾವನೆ ಬರುತ್ತೆ. ಅದಕ್ಕೆ ನೀವು ಡಿಸ್ಪೆಲ್ ಮಾಡಬೇಕು, ದೂರ ಮಾಡಬೇಕು. ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಖಂಡಿತ ಆಲ್ ಆಫ್ ಅಸ್ ಆರ್ ಇಂಡಿಯನ್ಸ್. ಖಂಡಿತ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ತಗೊಂಡು ಚಿಕ್ಕದೊಂದು ಬ್ರೇಕ್. ಹಿಂದೂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಫ್ರಾನ್ಸಿಸ್ ಡಿಸೋಜಾ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. It's always a Hindu nation and it will always stay a Hindu nation. You don't have to create a Hindu nation. No, it is not that way. It is understood wrongly by somebody. India is a Hindu country. It is Hindustan. All Indians in Hindustan are Hindus, including I'm a Christian Hindu. I'm a Hindustani. So, you don't have to make it a Hindu nation. It is a Hindu nation. So there is no question of making it a Hindu nation. ಇದು ಪ್ರಮುಖವಾಗಿ ಫ್ರಾನ್ಸಿಸ್ ಡಿಸೋಜಾ ಅವರು ನೀಡಿರುವಂತಹ ಒಂದು ಹೇಳಿಕೆ. ಅಶೋಕ್ ಹಾರ್ನಳ್ಳಿ ಅವರೇ, ಇಲ್ಲಿ ಒಂದು ಅಂಶವನ್ನ, ಇಲ್ಲಿ ಹಿಂದೂಗಳು ಅನ್ನುವಂಥದ್ದು ಪ್ರಸ್ತುತನೋ ಅಥವಾ ಭಾರತೀಯ ಅನ್ನುವಂಥದ್ದು ಪ್ರಸ್ತುತನೋ? ಅಲ್ಲ, ಈ ಹಿಂದೂ ಮತ್ತೆ ಭಾರತೀಯನ ಪ್ರತ್ಯೇಕಿಸೋದು ಕಷ್ಟ. ಈಗ ಹಿಂದೂ ಧರ್ಮವನ್ನು ನೀವು ಹೇಳಿದಾಗೆ ವೇದವನ್ನು ನಂಬೋದು, ನಮ್ಮ ಆಚರಣೆಯಲ್ಲಿ ಏನು ಧಾರ್ಮಿಕ ಆಚರಣೆ ಇದೆ, ಅದಕ್ಕೆ ಯಾವತ್ತು ಹಿಂದೂ ಧರ್ಮ ಅಂತ ಹೇಳಿ ಹೆಸರಿರಲಿಲ್ಲ. ಯಾವಾಗ ಪಾಶ್ಚಾತ್ಯರು ಬಂದು, ಬ್ರಿಟಿಷರ್ಸ್ ಬಂದು ಇಲ್ಲಿರ್ತಕ್ಕಂಥ ಒಂದು ಆಚರಣೆಯನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ವೋ, ಈ ಧರ್ಮದ ಜಗತ್ತಿನಲ್ಲೇ ವಿಶಿಷ್ಟವಾದಂಥ ಈ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ವಿಚಾರಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಇಲ್ಲಿರ್ತಕ್ಕಂಥ ಜನರ ಒಂದು ಜೀವನ ಶೈಲಿಗೆ ಹಿಂದೂ ಧರ್ಮ ಅಂತ ಹೆಸರು ಕೊಟ್ಬಿಟ್ರು ಅವರು. ಆದರೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಸೋಮ್ಯಾಜಿಗಳಿಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸನಾತನ ಧರ್ಮ ಅಂತ ಹೇಳ್ತಾರೆ ಹೊರತು ಹಿಂದೂ ಧರ್ಮ ಅಂತ ಹೇಳೋಲ್ಲ. ನೀವು ಹಿಂದೂಗಳಾಗ್ತೀವಿ ಅಂದ ತಕ್ಷಣ ನೀವು ಎಲ್ಲ ಹಿಂದೂ ಧರ್ಮವನ್ನ, ಈ ಧರ್ಮವನ್ನೇ ಮಾಡಬೇಕು ಅನ್ನೋದಲ್ಲ. ಅಲ್ಲ ಅಶೋಕ್ ಹಾರ್ನಳ್ಳಿ, ಯಾಕೆ ನಾನು ಇದನ್ನ ಕೇಳಿದೆ ಅಂತ ಹೇಳಿದ್ರೆ, ಈಗ ಭಾರತದ ಕಾನ್ಸ್ಟಿಟ್ಯೂಷನ್ ನ ಮೊದಲಿಗೆ ಆರಂಭದಲ್ಲಿ ಹೇಳುತ್ತೆ, ಆರ್ಟಿಕಲ್ 1 ನಲ್ಲಿ ಡಿಫೈನ್ ಮಾಡುವಂಥದ್ದು ಇಂಡಿಯಾ ಅನ್ನುವಂಥದ್ದು ಭಾರತ ಅನ್ನೋದು. ಅದರಲ್ಲೇ ಒಂದು ಪದವನ್ನ ಬೇಕಿದ್ರೆ ಸರ್ಕಾರ ಬಂದಿದೆ, ಅದನ್ನ ಹಿಂದೂಸ್ತಾನ್ ಅಂತ ಹೇಳಿ ಅದರಲ್ಲೇ ಒಂದು ವರ್ಡ್ ಅನ್ನು ಕೂಡ ಸೇರಿಸಬಹುದಲ್ಲ? ಹಾಗಾದ್ರೆ ಆವಾಗ ಯಾವ ಸಮಸ್ಯೆ ಇರೋದಿಲ್ಲ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಟ್ಸ್ ಎ ವೇ ಆಫ್ ಲೈಫ್ ಅಂತ ಹೇಳುವಂಥದ್ದು. ಅದೇ ಅರ್ಥದಲ್ಲಿ ಮಾತ್ರನೇ ನಾವು ಇದರ ಪರಿಗಣಿಸ್ತೀವಿ ಅಂತ ಹೇಳಿ ಆದ್ರೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನು ಚೇಂಜ್ ಮಾಡಬಹುದಲ್ಲ ಸರ್ಕಾರ ಇರುವಾಗ? ಸಂವಿಧಾನದಲ್ಲಿ ಸೇರಿಸಬಹುದಾಗಿತ್ತು, ಆದರೆ ಇವತ್ತಿನ ದಿನ ಎರಡೇ ಪದವನ್ನು ಸೇರಿಸಿದ್ದಾರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಿ ಸೇರಿಸಿದ್ದಾರೆ. ಹಾಗಂತ ಹೇಳಿ ಅದಷ್ಟು ಬಿಟ್ಟು ಬೇರೆ ಅರ್ಥ ಇಲ್ಲ ಅಂತ ನಾವು ಯಾಕೆ ಪರಿಗಣಿಸಬೇಕು? ಈಗ ಆಯ್ತು, ಈ ಎಲ್ಲ ಒಂದು ವಿವಾದಕ್ಕೆ ತೆರೆ ಹಾಕದ ಹಾಗೆ ಸುಪ್ರೀಂ ಕೋರ್ಟ್ನವರೇ ಇದನ್ನು ಹೇಳಿದ್ದಾರೆ, ಇದೊಂದು ಜೀವನ ಶೈಲಿ ಅಂತ ಹೇಳಿ ಅವರೇ ಹೇಳಿಬಿಟ್ಟ ಮೇಲೆ ಯಾರಾದರೂ ಒಂದು ಹಿಂದುತ್ವ ಅಥವಾ ಹಿಂದೂ ರಾಷ್ಟ್ರ ಅಂತ ಹೇಳಿದಾಗ ಇದು ಯಾಕೆ ಇಷ್ಟೊಂದು ವಿವಾದಕ್ಕೆ ಕಾರಣವಾಗಬೇಕು ಅನ್ನೋದು ನನಗೆ ಅರ್ಥ ಆಗಲ್ಲ. ಇದನ್ನ ಯಾರೋ ಒಳಗಡೆ ಇರತಕ್ಕಂಥ ಅಜೆಂಡಾಗಳು ಏನಿದೆ, ಏನ್ ಅಜೆಂಡಾ ಬರೋಕೆ ಸಾಧ್ಯ? ಇವತ್ತು ಬೇರೆ ಧರ್ಮದವ್ರನ್ನ ಭಾರತದಿಂದ ಬಿಟ್ಟು ಹೊರಗೋಗಿಸೋಕೆ ಸಾಧ್ಯವೇ? ಸಂವಿಧಾನವೇ ಎಲ್ಲದಕ್ಕಿಂತ ಸರ್ವೋಚ್ಚ. ಸಂವಿಧಾನದಲ್ಲಿ ಎಲ್ಲ ರಕ್ಷಣೆ ಕೊಟ್ಟಿದೆ. ಯಾರು ಸಂವಿಧಾನಕ್ಕೆ ವಿರೋಧವಾಗಿ ಹೋಗುವ ಸ್ಥಿತಿಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೆ ರಕ್ಷಣೆ ಕೊಟ್ಟು ಅದಕ್ಕಿಂತ ಹೆಚ್ಚು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇದು ಯಾವ ಬೇರೆ ರಾಷ್ಟ್ರದಲ್ಲಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ನಾವು. ಇವರನ್ನೆಲ್ಲ ಮೈನಾರಿಟೀಸ್, ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟೀಸ್ ಅಂತ ಪರಿಗಣಿಸಿ ಅವರಿಗೆ ಯಾವ ಒಂದು ಮೆಜಾರಿಟಿ, ಯಾರು ಬಹುಸಂಖ್ಯಾತರಿಗೆ ಅಲ್ಲಿರ್ತಕ್ಕಂಥ ರಕ್ಷಣೆಯನ್ನ, ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದೀವಿ. ಈ ರಕ್ಷಣೆಯನ್ನ ತೆಗೀರಿ ಅಂತ ಯಾರು ಹೇಳ್ತಾ ಇಲ್ಲ.
ಬೇರೆ ಧರ್ಮದವರು ತೊಂದರೆ ಕೊಡಿ ಅಂತಾನು ಹೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಒಂದು ಪರಂಪರೆ ಅಥವಾ ಜೀವನ ಶೈಲಿಗೆ ಮಾತ್ರ ನಾವು ಇದನ್ನ ಅರ್ಥೈಸ್ಕೋಬೇಕಾಗುತ್ತೆ. ಅದಲ್ಲದೆ ಎಲ್ಲರೂ ಸಹ ಈ ಒಂದು ಸನಾತನ ಧರ್ಮದಲ್ಲಿರ್ತಕ್ಕಂಥದಕ್ಕೆ ಬನ್ನಿ ಅಂತ ಹೇಳೋ ಅರ್ಥದಲ್ಲಿ ನಾವು ಇದನ್ನ ಯೋಚನೆ ಮಾಡೋದಕ್ಕಾಗೋದಿಲ್ಲ. ನಮ್ಮ ಹಿಂದೂ ಧರ್ಮದ ವಿಶಿಷ್ಟವಾದಂಥ ಶೈಲಿ ಏನು ಅಂದ್ರೆ, ಇವತ್ತು ಪ್ರತಿಯೊಬ್ಬರು ನಂದೇ ಒಂದು ವಿಶಿಷ್ಟವಾದಂಥ ವಿಚಾರಧಾರ ಇದೆ, ನಂದೇ ಒಂದು ಧರ್ಮ ಅಂತ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ರಾಮಕೃಷ್ಣರು ಯಾರು ಹಿಂದೂ ಧರ್ಮದ ಜನಗಳಿಗೆ ಒಂದು ರಿವೈವಲ್ ಮಾಡಿದ್ರು, ಅದೇ ಒಂದು ಪರಂಪರೆಯವರು ನಾವೇ ನಮ್ಮದೇ ಒಂದು ಬೇರೆ ಧರ್ಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಮುಂದೆ ಹೋದಾಗ ಸುಪ್ರೀಂ ಕೋರ್ಟ್ನವ್ರು ಅದನ್ನು ತೆಗೆದುಹಾಕಿದ್ರು. ಹಾಗಾಗಿ ಪ್ರತಿಯೊಬ್ಬರು ನಂದೊಂದು ವಿಚಾರಧಾರೆ, ನಂದೇ ಬೇರೆ ಧರ್ಮ ಅಂತ ಹೇಳ್ಕೊಳ್ಳೋಕೆ ಅವಕಾಶ ಇರೋದು ಈ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ. ಖಂಡಿತ. ಇದ್ರ ಬಗ್ಗೆ ಮುತಾಲಿಕ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ಈ ವಿಚಾರಕ್ಕೆ? ನಾವು ಇಷ್ಟೇ ಹೇಳೋದು, ಭಯ ಹುಟ್ಟಿಸ್ತಾ ಇರುವಂಥವರು ಪೂಜ್ಯ ಸ್ವಾಮೀಜಿಯಂಥ ತಪ್ಪು ಅರ್ಥ ಮಾಡ್ಕೊಂಡಂಥವ್ರು ಅಂತನ್ನುವಂಥದ್ದು ಮತ್ತು ವಿಚಾರವಾದಿಗಳು ಕೆಲವು ಜನ ಇದ್ದಾರೆ. ಸೊ ಅವರು ಮಾತ್ರ ಇವತ್ತು ಮುಸ್ಲಿಮರಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸು ಬೇರೆ ಬೇರೆ ಪಕ್ಷದವರು ಬಿಜೆಪಿ RSS ಬಂದ್ಬಿಟ್ರೆ ನಿಮ್ಮನ್ನು ನುಂಗಿ ಹಾಕುತ್ತೆ, ನಿಮ್ಮನ್ನ ಹೊರಗೆ ಹಾಕ್ತಾರೆ ಅನ್ನುವಂತ ಭಯ ಹುಟ್ಟಿಸಿ ಅವರ ಓಟ್ ತಗೊಳ್ಳೋಗೋಸ್ಕರ ಇವತ್ತು ಈ ಹಿಂದುತ್ವ ಹಿಂದೂಸ್ತಾನದ ಪದವನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸಂಕುಚಿತಗೊಳಿಸ್ತಾ ಇದ್ದಾರೆ. ಇದನ್ನ ಹೊಡೆದೋಗೋಸ್ಕರ ಈಗ ಪೂಜ್ಯ ಸ್ವಾಮೀಜಿ ಅವರು ಹೇಳಿದ್ರು ನಾನೊಬ್ಬ ಭಾರತೀಯ ಅಂತ ಹೇಳಿದ್ರು. ಅವ್ರು ಹೇಳಿದಾಗ ನಾನೂ ಒಬ್ಬ ಹಿಂದೂ, ನಾನು ಗರ್ವದಿಂದ ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದೂ ಇದ್ದೀನಿ, ನಾನೊಬ್ಬ ಭಾರತೀಯನೂ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ಯಾವುದೇ ರೀತಿಯ ಭಯ ಪಡುವಂತಹದ್ದು ಈ ಶಬ್ದಗಳಲ್ಲಿ ಇಲ್ಲ. ಹಿಂದೂ ರಾಷ್ಟ್ರ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಗುರು ದೇವೋ ಭವ, ಇದು ಎಲ್ಲಾ ಧರ್ಮಗಳಲ್ಲೂ ಎಲ್ಲರೂ ಆಚರಣೆ ಮಾಡುವಂತಹದ್ದು. ಸೊ ಇದರಲ್ಲಿ ಭಯ ಪಡುವಂತಹದ್ದು ಏನೂ ಇಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಓಕೆ, ಶಹರಿಯಾರ್ ಖಾನ್ ಅವರೇ, ತಾವೇನ್ ಹೇಳ್ತೀರಿ ಇದಕ್ಕೆ ಕೊನೆಯದಾಗಿ? ಇಲ್ಲಿ ಹಿಂದುತ್ವ ಅನ್ನುವಂಥದ್ದು ಮುಖ್ಯನೋ ಅಥವಾ ಭಾರತೀಯ ಅನ್ನುವಂಥದ್ದು ಮುಖ್ಯನೋ? ಗೋವಾದಿಂದ ಮಾತಾಡಿದ್ರಲ್ಲ, ಹೌದು ಅಲ್ಲ, ಗೋವಾದಿಂದ ಮಾತಾಡಿದ್ರಲ್ಲ, ನಾನು ಹಿಂದೂ ಮುಸ್ಲಿಂ, ನಾನು ಇಂಡಿಯನ್ ಮುಸ್ಲಿಂ. ಇದು ಅಂತಾರಲ್ಲ, ಇದು ಭಾರತ ಅಂತ ಬಂದಿದ್ದು ಇತಿಹಾಸದಿಂದ. ರಾಮ ಅವ್ರ ಮುತ್ತಾತ ಅವ್ರು ಭಾರತ ಆಗಿದ್ದು, ಅಲ್ಲಿಂದ ಹಿಂದೂ ಅಂತ ಬಂದಿದ್ದು ಪರ್ಷಿಯಾದಿಂದ. ಡೈರಸ್ ಅಂತ ಒಂದು ಸಾಮ್ರಾಟ್ ಇದ್ರು, ಅವ್ರು ನಮ್ಗೆ ಹಿಂದೂ ಅಂತ ಕರೆದಿದ್ದು ಈ ಕಡೆಯವ್ರಿಗೆ, ಸಿಂಧು ಇಂಡಸ್ ರಿವರ್ ಈ ಕಡೆಗೆ. ಅದ್ರ ಹೆಸರಲ್ಲಿ ಏನಿದೆ, ಬಟ್ ಇಂಡಿಯನ್ನೆಸ್ ಇದೆ ಅಲ್ಲ, ನಾವು ಇಟ್ಕೊಳ್ಳಿ ಬಿಡ್ಲಿ, ವಿ ಆರ್ ಆಲ್ ಇಂಡಿಯನ್ಸ್. ಇಂಡಿಯನ್ನೆಸ್ ಹುಟ್ಟುಬಿಟ್ಟಿದೆ ಅದು. ಇಟ್ ಇಸ್ ಮಾರ್ಚಿಂಗ್ ಟುವರ್ಡ್ಸ್. ಅದಕ್ಕೆ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಅದೇ ನೀವು ಹೆಸರು ಕೊಟ್ಕೊಳ್ಳಿ ಬಿಟ್ಕೊಳ್ಳಿ. ನಾನು ನೀವು ಆಚೆ ಕಡೆ ಹೋದ್ರೆ ನಮ್ಗೆ ಇಂಡಿಯನ್ಸೇ ಅನ್ನೋದು, ನಾವು ಮಾತಾಡೋದು ರೀತಿ, ತಿನ್ನೋದು ಎಲ್ಲ ಇಂಡಿಯನ್ನೆಸ್. ಅದೆಲ್ಲೂ ಹೋಗಲ್ಲ ಅದು. ಅದಾಗ ನೀವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳಿ, ಹಿಂದುತ್ವ ಅಂತ ಹೇಳ್ಕೊಳ್ಳಿ, ಭಾರತ ಅಂತ ಇಟ್ಕೊಳ್ಳಿ, ಅದೇನೋ ಅದು ಹೆಸರು ಇಟ್ಕೊಂಡು ನಂಗೆ ಅಷ್ಟೇ. ಶೇಕ್ಸ್ಪಿಯರ್ ಹೇಳಿದಿರಲ್ಲ, ಒಳ್ಳೆಯದು ಅದು. ವಾಟ್ ಈಸ್ ಇನ್ ಅ ನೇಮ್ ದಟ್ ವಿಚ್ ಯು ಕಾಲ್ ಎ ರೋಸ್ ಬೈ ಎನಿ ಅದರ್ ನೇಮ್ಸ್ ಸ್ಮೆಲ್ಸ್ ಆಸ್ ಸ್ವೀಟ್ ಅಂತ. ರೋಸ್ಗೆ ನೀವು ಏನಾದ್ರೂ ಹೆಸರಿಂದ ಕತ್ಕೊಳ್ಳಿ, ಅದ್ರ ಫ್ರೇಗ್ರೆನ್ಸ್ ಇರ್ತೇ ಇರುತ್ತೆ. ಆ ತರ. ಓಕೆ, ಧನ್ಯವಾದ ಶಹರಿಯಾರ್ ಖಾನ್ ಅವರೇ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಾವು ಜಾಯ್ನ್ ಆಗಿದ್ದಕ್ಕೆ. ಸೋಮೇಶ್ ಅವರ ಕೊನೆಗೆ ತಾವೇನು ಹೇಳ್ತೀರಿ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದಂತಹ ಈ ಪವಿತ್ರ ಹಿಂದೂ ರಾಷ್ಟ್ರದಲ್ಲಿ, ಹಿಂದೂಸ್ತಾನದಲ್ಲಿ ನಮ್ಮ ಪೂಜ್ಯ ಮೋಹನ್ ಭಾಗವತರು ಏನ್ ಹೇಳಿದ್ರು, ಅವರ ಕಲ್ಪನೆ, ಅವರ ಯೋಚನೆಗೆ ಅತ್ಯಂತ ಯಶಸ್ಸು ಸಿಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೈವವಾದಂತಹ ಶೃಂಗೇರಿ ಶಾರದಾಂಬೆ ಚರಣ ಕಮಲಗಳಿಗೆ ಪ್ರಾರ್ಥನೆ ಮಾಡಿಸ್ತೀನಿ. ಜೈ ಹಿಂದೂಸ್ತಾನ್. ಇದಕ್ಕೆ ತಾವೇನು ಹೇಳ್ತೀರಿ ಗುರುಗಳು? ಸನ್ಮಾನ್ಯ ಅವರ ಹೇಳಿಕೆ ಪ್ರಾಮಾಣಿಕವಾದದೇ ಆಗಿದ್ದರೆ, ಉದಾತ್ತವಾದದೇ ಆಗಿದ್ದರೆ, ಅದು ನಡವಳಿಕೆಯ ಮೂಲಕ ನಮ್ಮ ಜನರಿಗೆ ಮನವರಿಕೆಯಾಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಂದು. ಎರಡನೇದು, ನಮ್ಮ ಪ್ರಮೋದ್ ಮುತಾಲಿಕ್ರಂತ್ರವರು ಅಭಿಪ್ರಾಯಕ್ಕೆ ನಾನು ಅದನ್ನು ಒಪ್ಪೋದಿಲ್ಲ. ಬುದ್ಧಿಜೀವಿಗಳು, ಕೆಲವರು ಸ್ವಾಮಿಗಳು ತಪ್ಪಾಗಿ ವ್ಯಾಖ್ಯಾನಿಸ್ತಿದ್ದಾರೆ, ಭಯವನ್ನು ಹುಟ್ಟು ಹಾಕ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದು ತಪ್ಪು ಗ್ರಹಿಕೆ. ಅದು ಆ ಥರದ ಚಿಂತನೆ ವಾಸ್ತವವಾದದ್ದಲ್ಲ ಅಂತಕ್ಕಂಥದ್ದು. ಒಂದು, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಮ್ಮ ಪೂರ್ವಜರು ಯಾರೂ ಹಿಂದೂ ಅಂತ ಕರ್ಕೊಂಡಿಲ್ಲ. ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು, ಮಾಧ್ವರು, ಎಲ್ಲ ಜಾತಿಗಳು ಮತಗಳ ಹೆಸರು ಮೇಲೆ ಕರ್ಕೊಂಡು ಬಂದಿದ್ದಾರೆ ವಿನಃ ಯಾರೂ ನಮ್ಮ ಪೂರ್ವಜರು ಹಿಂದೂ ಅಂತ ಕರೆದುಕೊಂಡಿಲ್ಲ. ಹೋಗ್ಲಿ, ಹಿಂದೂ ಅಂತ ಈಗ ಕರ್ಕೊಳ್ಳೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನೋಡಿ, ನಾನು ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ, ನನ್ನ ದೇಶ ಭಾರತ. ನಾನು ಭಾರತೀಯ ಅಂತ ಕರ್ಕೊಳ್ಳಿಕ್ಕೆ ನಾನು ಅದನ್ನು ಸಂತೋಷ ಪಡ್ತೀನಿ.
ಯಾರು ಹಿಂದೂ ಅಂತ ಕರ್ಕೊಂಡು ಯಾವ ಅಭಿಮಾನ ಅದನ್ನು ತಾಳ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಭಾರತೀಯ ಅಂತ ಕರ್ಕೊಂಡು ನಾನು ಅದೇ ನಿಷ್ಠೆ, ಅದೇ ಪ್ರೀತಿ, ಅದೇ ಸದ್ಭಾವನೆ, ಅದೇ ಅಭಿಮಾನ ಇಟ್ಕೊಂಡು ನಾನು ಬದುಕಲಿಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ. ನನ್ನಂತೆ ಕೋಟ್ಯಾಂತರ ಜನ ಇಂಡಿಯಾದಲ್ಲಿದ್ದಾರೆ. ಅವರ ಎಲ್ಲರ ಮನಸ್ಸು ಪರಿವರ್ತನೆ ಆಗುವ ಹಾಗೆ ಹಿಂದುತ್ವದ ಪ್ರತಿಪಾದಕರು ತಮ್ಮ ನಡವಳಿಕೆಯ ಮೂಲಕ ಅವರು ತೋರಿಸ್ಕೊಡೋದಾದರೆ ನನ್ನಂಥ ಕೋಟ್ಯಾಂತರ ಜನ ನಾವೆಲ್ಲರೂ ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ಬರುವಂತ ಕಾಲ ಬೇಗ ಬರಲಿ ಅಂತ ನಾನು ಹಾರೈಸ್ತೀನಿ. ಆದ್ರೆ ಇಲ್ಲಿ ಈಗಲೂ ಕೂಡ ನಿಮ್ಗೆ ಆ ಸಂಶಯಗಳು ಇದ್ದೇ ಇದೆ, ನೂರಾರು ಇದೆ, ಪ್ರಶ್ನೆಗಳಿದೆ, ಅನುಮಾನಗಳಿದೆ, ಪ್ರತಿಯೊಂದು ಇದೆ. ಆದರೆ ಇದಕ್ಕೆ ಸಮಯ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಹಿಂದುತ್ವ ಅನ್ನುವಂಥದ್ದು ಒಂದು ರಾಜಕೀಯ ಸಿದ್ಧಾಂತವಾಗಿ ಪ್ರತಿಪಾದನೆ ಆಗ್ತಾ ಇರೋದ್ರಿಂದ ಅದು ಇಡೀ ಸಮುದಾಯಗಳ ಮೇಲೆ ಗೌರವಪೂರ್ಣವಾಗಿ ಅದನ್ನ ನಾನು ವಿರೋಧಿಸ್ತೇನೆ. ಇಲ್ಲಿ ಹಿಂದುತ್ವ ಅಂತ ರಾಜಕೀಯವಾಗಿ ಹೇಳ್ತಾ ಇಲ್ಲ ಮೋಹನ ಭಾಗವತರು, ರಾಷ್ಟ್ರ ಪ್ರೇಮದಿಂದ ಹೇಳಿದ್ರೆ ಹೊರತಾಗಿದೆ ರಾಜಕೀಯದಲ್ಲ. ಇದು ಭಾಷಣದ ಸಂದರ್ಭ ಅಲ್ಲ. ಇದರಲ್ಲಿ ಈಗ ಅವರು ಒಂದು ಭಾಷಣದ ವಿಚಾರ ನಾನು ಹೇಳ್ತಾ ಇಲ್ಲ. ಈಗ ಹಿಂದವಹ ಸೋದರಹ ಸರ್ವೇ ಅಂತ, ಹಿಂದೂಗಳೆಲ್ಲ ಒಂದು, ಹಿಂದೂಗಳೆಲ್ಲ ಬಂಧು ಅನ್ನುವಂಥದ್ದು ಇದು ಹಿಂದೂಗಳ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಅವರ ಜೀವನವನ್ನ ಉತ್ತಮಗೊಳಿಸುವಂಥ, ಅಂದರೆ ದೀನ ದಲಿತ ದುರ್ಬಲ ಹಿಂದೂಗಳ, ಬಡ ಹಿಂದೂಗಳ ಬದುಕನ್ನ ಉತ್ತಮಗೊಳಿಸ್ತಕ್ಕಂಥ, ಸಾಮಾಜಿಕ ಅಸಮಾನತೆಗಳನ್ನು ತೊಡೆದು ಹಾಕ್ತಕ್ಕಂಥ, ಭೇದ ನೀತಿಗಳನ್ನ, ಶೋಷಣೆಯನ್ನ, ಈ ಹಿಂದೂ ಧರ್ಮದ ಒಳಗಿನ ಕ್ರೌರ್ಯವನ್ನ ತೊಡೆದು ಹಾಕಿ ಎಲ್ಲರೂ ಕೂಡ ಇಲ್ಲಿ ಅತ್ಯಂತ ಗೌರವಾನ್ವಿತ ಬದುಕನ್ನ, ನೆಮ್ಮದಿಯ ಬದುಕನ್ನ, ಘನತೆಯ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ವಾತಾವರಣ ಸೃಷ್ಟಿಸಲಿಕ್ಕೆ ಈ ಎಲ್ಲ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ನಾಯಕರಿಗೆ ಸಾಧ್ಯ ಆಗೋದಾದ್ರೆ ಆಗ ನನ್ನಂಥವರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತೀವಿ, ಗೌರವಿಸ್ತೀವಿ. ಆದರೆ ಈ ಶೋಷಣೆ, ಅಸಮಾನತೆ, ಕ್ರೌರ್ಯ ಒಡಲಲ್ಲೇ ಇಟ್ಟುಕೊಂಡು ನಾವು ಬರೀ ಭಾಷಣದ ಮೂಲಕ, ವೇದಿಕೆಯ ಮೂಲಕ ನಾವು ಸಮಾನತೆಯ ಮಾತುಗಳನ್ನು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಒಪ್ಪತಕ್ಕಂಥ ವಿಚಾರ ಖಂಡಿತ ಅಲ್ಲ. ಅದಕ್ಕಾಗಿ ನಾನು ಹೇಳೋದು, ಹಿಂದುತ್ವ ಅನ್ನುವಂಥದ್ದು ಯಾವ ಅಸಮಾನತೆಯಿಂದ ಇವತ್ತು ಕೂಡಿದೆಯೋ, ಅದರಲ್ಲಿ ಪ್ರತಿಪಾದನೆ ಆಗ್ತಾ ಇದೆಯೋ, ಅದು ಹೋಗಿ ಸರ್ವ ಸಮಾನತೆಯ ಹಿಂದುತ್ವದ ಪ್ರತಿಪಾದನೆಯಾಗಿ ಸಾಮಾಜಿಕ ನ್ಯಾಯ, ಸಮಾನತೆಗೆ ಆದ್ಯತೆ ಸಿಕ್ಕು ಎಲ್ಲ ಭೇದಗಳು ನಿವಾರಣೆಯಾಗಿ ಹಿಂದೂಗಳೆಲ್ಲರೂ ಸರ್ವ ಸಮಾನರು ಅಂತ ಆಚರಣೆಗೆ ಬರುವ ಕಾಲ ಬೇಗ ಬರಲಿ. ಆಗ ನಿಜವಾಗಲೂ ಅದು ಅವರ ಹಿಂದೂಸ್ತಾನದ ಕಲ್ಪನೆ, ಹಿಂದುತ್ವದ ಕಲ್ಪನೆಗೆ ಒಂದು ಘನತೆ ಬರುತ್ತೆ, ಒಂದು ಗೌರವ ಬರುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೆ. ಈಗ ನಮ್ಮ ಜೊತೆಗೆ ಮಾತೆ ಮಹಾದೇವಿ ಅವರು ಸಂಪರ್ಕದಲ್ಲಿದ್ದಾರೆ. ಮಾತೆ ಮಹಾದೇವಿ ಅವರೇ, ತಮ್ಮ ಅಭಿಪ್ರಾಯ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂತಹ ವಾದಕ್ಕೆ ಸಂಬಂಧಪಟ್ಟ ಹಾಗೆ? ಇದು ವಾಸ್ತವಿಕವಾಗಿ ವ್ಯಾಖ್ಯಾನ ಕೊಡುವಾಗ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಇಟ್ ಈಸ್ ಎ ವೇ ಆಫ್ ಲೈಫ್, ಜೀವನದ ವಿಧಾನ ಅಂತೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇವತ್ತು ಆಚರಣೆಯಲ್ಲಿ ಹಿಂದೂ ಅನ್ನೋದು ಒಂದು ಧರ್ಮ ಅನ್ನುವಂಥದ್ದು ಮನದಟ್ಟಾಗೋಗಿದೆ. ಆದ್ರಿಂದ ನಾವು ಹಿಂದೂಸ್ತಾನ ಅಂತ ಹೇಳಿ ಒಂದು ಬಳಕೆಯನ್ನ ಮಾಡಿದ ಮಾತ್ರಕ್ಕೇನೆ ಈ ದೇಶದಲ್ಲಿ ಇರೋರೆಲ್ಲರೂ ಹಿಂದೂಗಳು ಅಂತ ಒಪ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೂ ಧರ್ಮ ಬಹುದೇವತೋಪಾಸಕವಾದಂತ ಒಂದು ಧರ್ಮ. ಈ ನಮ್ಮ ಭಾರತ ದೇಶದಲ್ಲಿ ಬಹುದೇವತೋಪಾಸನೆಯನ್ನ ಒಪ್ಪದೆ ಏಕೇಶ್ವರವಾದವನ್ನ, ಏಕದೇವೋಪಾಸನೆಯನ್ನ ಒಪ್ಪುವಂತ ಅನೇಕ ಧರ್ಮಗಳಿವೆ. ಉದಾಹರಣೆಗೆ ಸಿಖ್ ಧರ್ಮ ಇದೆ, ಲಿಂಗಾಯತ ಧರ್ಮ ಇದೆ, ಆನಂತರ ಹೊರಗಿನಿಂದ ಬಂದಂತ ಇಸ್ಲಾಂ ಧರ್ಮ ಇದೆ. ಇವೆಲ್ಲ ಏಕೇಶ್ವರವಾದವನ್ನ ಒಪ್ತಾ ಇದ್ದಾವೆ. ಹಿಂದೂ ಪ್ರಮುಖವಾಗಿ ಬಹುದೇವತಾ ಉಪಾಸನೆಯನ್ನು ಒಪ್ಪುವಂತ ಒಂದು ಧರ್ಮ. ಆದ್ದರಿಂದ ಈ ಎಲ್ಲಾ ಧರ್ಮಗಳನ್ನು ಕೂಡ ಅವುಗಳ ವೈಶಿಷ್ಟ್ಯವನ್ನ ಕಡೆಗಣಿಸಿ ನಾವು ಹಿಂದೂ ಧರ್ಮಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಿಂದೂ ಅನ್ನೋದು ಭೌಗೋಳಿಕವಾಗಿ, ದೇಶವಾಚಕವಾಗಿ ಪ್ರಾರಂಭವಾಗಿದ್ದು ನಿಜ. ಪುರಾತನ ಪರ್ಷಿಯನ್ನರು ಸಿಂಧೂ ನದಿಯ ಆಚೆಗಿರುವಂತಹ ಜನಗಳನ್ನ ಸಿಂಧುಗಳು ಅನ್ನೋದು ಹೋಗಿ ಹಿಂದೂಗಳು ಅಂತ ಕರೆದು ಭೌಗೋಳಿಕವಾಗಿ ಪ್ರಾರಂಭವಾಗಿದ್ರು ಕೂಡ ಆಮೇಲೆ ಅನೇಕ ಆಚಾರ, ವಿಚಾರ, ಸಂಸ್ಕೃತಿ ಎಲ್ಲವೂ ಸೇರಿ ಹಿಂದೂ ಅನ್ನುವಂತ ಒಂದು ಸಾಂಸ್ಕೃತಿಕವಾದಂತ ವಲಯ ತಯಾರಾಗಿದ್ರು ಕೂಡ ಇವತ್ತು ಮಾತ್ರ ಹಿಂದೂ ಅನ್ನೋ ಒಂದು ಧರ್ಮ ಅಂತಾನೆ ಪಾಲನೆ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಹಿಂದೂ ದೇಶದಲ್ಲಿ ಇರುವವರೆಲ್ಲರೂ ಹಿಂದೂಗಳು ಅಂತ ಹೇಳಿ ವ್ಯಾಖ್ಯಾನ ಕೊಡೋದು ತಪ್ಪು. ಹಿಂದೂ ದೇಶದ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೋಬೇಕು. ಪ್ರತಿಯೊಬ್ಬನೂ ಕೂಡ
ಯಾವ ಒಂದು ನೀರನ್ನು ಕುಡಿದು ಬದುಕ್ತಾನೋ, ಯಾವ ಒಂದು ಗಾಳಿಯನ್ನು ಉಸಿರಾಡ್ತಾನೋ, ಈ ದೇಶಕ್ಕೆ ನಿಷ್ಠೆಯಿಂದ ಇರಬೇಕು ಅನ್ನುವ ಕರೆಯನ್ನ ಎಲ್ಲರಿಗೂ ಕೊಡಬಹುದೇ ಹೊರತು ಎಲ್ಲರನ್ನೂ ನೀವು ಹಿಂದೂಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಧನ್ಯವಾದ ಮಾತೆ ಮಹಾದೇವಿ ಅವರೇ, ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಕೊನೆಯದಾಗಿ ಹಾರನಹಳ್ಳಿ ಅವರೇ, ನಿಜಕ್ಕೂ ಕೂಡ ಇದನ್ನ ನಾವು ಅಷ್ಟೊಂದು ವ್ಯಾಪಕ ಅರ್ಥದಲ್ಲಿ ನೋಡೋದಕ್ಕೆ ಸಾಧ್ಯ ಆಗತ್ತಾ? ಈಗ ವ್ಯಾಪಕ ಅರ್ಥದಲ್ಲೇ ಸುಪ್ರೀಂ ಕೋರ್ಟ್ನವರೇ ನಿರ್ಣಯಿಸಿಬಿಟ್ಟಿದ್ದಾರೆ. ಯಾರ ಮಾತನ್ನು ನಾವು ಆಧಾರವಾಗಿ ತಗೋಬೇಕು ಈ ವಿಷಯದಲ್ಲಿ? ಅನೇಕ ಜನರ ಅಭಿಪ್ರಾಯ ಅನೇಕ ರೀತಿ ಇರುತ್ತೆ. ಸಂವಿಧಾನವನ್ನು ಆಧಾರವಾಗಿ ತಗೋಬೇಕು. ಹಿಂದೂ ಧರ್ಮಕ್ಕೆ ಆಧಾರವಾಗಿ ಬಹುದೇವತಾ ಉಪಾಸನೆ ಅಂತ ಹೇಳಿದ್ರೆ ಉಪನಿಷತ್ತಲ್ಲಿ ಇರೋನೊಬ್ಬ ದೇವ ಒಬ್ಬನೇ ಅಂತ ಹೇಳ್ತಾನೆ, ಮೂರ್ತಿ ಪೂಜೆಯನ್ನೇ ಬೇಡ ಅಂತ ಹೇಳ್ತಾನೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಫೈನ್ ಮಾಡಿರೋದು. ಹಾಗಾಗಿ ಇವರು ಏನು ನಮ್ಮ ಹಿಂದೂ ಧರ್ಮದಲ್ಲಿ ಏನು ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಾಣೋದಕ್ಕೂ ತತ್ವಕ್ಕೂ ಅನೇಕ ವ್ಯತ್ಯಾಸಗಳಿರುತ್ತೆ. ನಾನು ಹಿಂದೆನೇ ಹೇಳಿದಾಗೆ ಹಿಂದೂ ಧರ್ಮ ಅನ್ನೋದನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನವರೇ ನಿರ್ಣಯಿಸಿಬಿಟ್ಟಿದ್ದಾರೆ. ಜೀವನ ವಿಧಾನ ಅಂದಿದ್ದಾರೆ, ಜೀವನ ವಿಧಾನ ಹೇಳಿದ್ದಾರೆ. ಭಾರತವನ್ನು ಹಿಂದೂಸ್ತಾನ ಅಂತ ಕರಿಬೇಕು ಅಲ್ಲ, ಅದನ್ನ ಹೇಳಿಲ್ಲ. ನೀವು ಇಲ್ಲಿರ್ತಕ್ಕಂಥ ಜನರು ಆಚರಿಸ್ತಕ್ಕಂಥ ಜೀವನ ವಿಧಾನವನ್ನು ಆಚರಿಸೋರೆಲ್ಲ ಹಿಂದೂಗಳು ಅಂತ ಹೇಳಿದ ಮೇಲೆ ಹಿಂದೂಗಳು ಅಂತ ಹೇಳಿದ್ರೆ ನಾವು ಬೇಜಾರು ಮಾಡ್ಕೋಬೇಕಾದ ಅಂಶ ಏನಿದೆ? ಇಲ್ಲ, ಆಗಲ್ಲ. ಆದ್ರೆ ಹಿಂದೂ ಅನ್ನೋದು ಧರ್ಮ ಧರ್ಮ ಅಲ್ಲ, ಸನಾತನ ಧರ್ಮ ಸಂಸ್ಕೃತಿ ಅಲ್ವಾ. ಹಿಂದೂ ಧರ್ಮ ಅಂತ ಹೇಳಿ ಅವರು ಸ್ವಾಮೀಜಿಯವರು ಹೇಳಿದಾಗೆ ಹಿಂದೂ ಧರ್ಮ ಅಂತ ಕರೆದೇ ಇಲ್ಲ. ಹಿಂದೂ ಧರ್ಮ ಅಂತ ಹೇಳಿ ಹೊರಗಿನವ್ರು ಬಂದು ನಮ್ಮನ್ನ ಹಿಂದೂ ಧರ್ಮವನ್ನ ಹಿಂದೂ ಧರ್ಮ ಅಂತ ಕರೆದ್ರೆ ಹೊರತು ನಮ್ಮಲ್ಲಿ ಹಿಂದೂ ಧರ್ಮ ಅನ್ನೋದು ಬಳಕೆಯಲ್ಲಿ ಇರಲಿಲ್ಲ. ಇದಾದ ನಂತರ ನಮ್ಮ ಪಾಶ್ಚಾತ್ಯ ಶಿಕ್ಷಣದ ಆಧಾರದ ಮೇಲೆ ಹಿಂದೂ ಧರ್ಮ ಅಂತ ಹೇಳ್ಕೋತೀವಿ. ಅದಲ್ದಲ್ಲೇ ಬಹಳ ಹಿಂದಿನಿಂದ ಸನಾತನದಿಂದ ಬಂದಿರತಕ್ಕಂಥ ಸನಾತನ ಧರ್ಮ ಅಂತ ಹೇಳಿ ನಾವು ಆಚರಣೆಯಲ್ಲಿರೋದು. ಅದರಿಂದ ನಾವು ಇದರಲ್ಲಿ ಯಾವ ದೋಷವನ್ನು ಹುಡುಕದಲ್ಲೇ ಎಲ್ಲರನ್ನೂ ಸಹ ಸಮಗ್ರವಾಗಿ ನಮ್ಮ ದೇಶದ ಇತಿಹಾಸ ಭಾರತೀಯರು ಅಂತಾನೆ ಪರಿಗಣಿಸ್ಕೊಂಡು ಅದೇ ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಖಂಡಿತ ಧನ್ಯವಾದ ತಮಗೆ ಮೂವರಿಗೂ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಾವು ಜಾಯ್ನ್ ಆಗಿದ್ದಕ್ಕಾಗಿ. ಇದು ಪ್ರಮುಖವಾಗಿ ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂತಹ ಹೇಳಿಕೆ ಸಾಕಷ್ಟು ಅನುಮಾನಗಳನ್ನ ಅಂತೂ ಅದರಲ್ಲಿ ಹುಟ್ಟು ಹಾಕಿರುವಂತದ್ದು. ಹಾಗೆಯೇ ಇದರ ಬಗ್ಗೆ ರಾಷ್ಟ್ರವ್ಯಾಪಿಯಾಗಿ ಒಂದಷ್ಟು ಚರ್ಚೆಗೂ ಕೂಡ ಇದು ಗ್ರಾಸ ಆಗಿರುವಂತದ್ದು. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.